9 ವರ್ಷದಿಂದ ನೀವು ಮಿರ್ಚಿ ಮಂಡಕ್ಕಿ ಖಡಕ್ ಚಾಯ್ ಅಂತ ಒಂದು ಸಿನಿಮಾ ಮಾಡಿದ್ರಿ. ಸೊ ಅದಾದ್ಮೇಲೆ ತುಂಬಾ ಗ್ಯಾಪ್ ತಗೊಂಡ್ರು. ಯಾಕೆ? ಪ್ರೊಡ್ಯೂಸರಿಗೆ ಒಂಚೂರು ಅಂದರೆ ಫಿನಾನ್ಷಿಯಲ್ದು ಕ್ರಂಚ್ ಏನೋ ಅಂದರೆ ರಿಯಲ್ ಎಸ್ಟೇಟ್ ಎಲ್ಲ ಇದಾಯ್ತಲ್ಲ, ಸೊ ಹಾಗಾಗಿ ಅದು ಇದಾಯ್ತೇನೋ ಏನೋ, ಕೊನೆಗೆ ಅವರು ಕಂಟಿನ್ಯೂ ಮಾಡಲಿಲ್ಲ. ನಾನು ಇವನಿಗೆ ಫೋನ್ ಮಾಡಿ ಕೇಳಿದ್ದೆ, ನೀನು ಲಂಗೋಟಿ ಹಾಕ್ತೀಯಾ ಅಂತ. ನೀನು ಬರೀ ಲಂಗೋಟಿಲಿ ನಿಲ್ತೀಯಾ? ಅಷ್ಟೇ. ಓಕೆ ಅಂದ್ರೆ ನಾ ಕತೆ ಹೇಳ್ತೀನಿ ಅಂತ. ಒಂದು ಕ್ಯಾರೆಕ್ಟರ್ ನಂಗೆ ಡಿಮ್ಯಾಂಡ್ ಮಾಡುತ್ತೆ ಅಂತಂದ್ರೆ ಲಂಗೋಟಿ ಏನು ಬೇಕಾದ್ರೆ ನೇಕೆಟ್ ಆಗೇ ಇದ್ದು ಬಿಡ್ತೀನಿ ಅಂತಂದ್ರು. ಇದು ಜಸ್ಟ್ ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇಳ್ತೀವಲ್ಲ, ಸೊ ಅದು ಇದೆ. ಚಿತ್ರರಂಗದಲ್ಲಿ ಸಾಕಷ್ಟು ತರಹೇವಾರಿ ಶೀರ್ಷಿಕೆ ಇರುವಂತಹ ಸಿನಿಮಾಗಳು ಬರ್ತಾ ಇದೆ. ಅದರಲ್ಲೂ ಕಂಟೆಂಟ್ ಸಿನಿಮಾಗಳ ಸಂಖ್ಯೆನೇ ಜಾಸ್ತಿ. ಸೊ ಆ ನಿಟ್ಟಿನಲ್ಲಿ ಈ ವಾರ ತೆರೆಗೆ ಬರ್ತಾ ಇರೋ ಸಿನಿಮಾ ಅಂದ್ರೆ ಸೆಪ್ಟೆಂಬರ್ 20ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇರುವಂತ ಸಿನಿಮಾ ಹೆಸರು ಲಂಗೋಟಿ ಮ್ಯಾನ್. ಲಂಗೋಟಿ ಮ್ಯಾನ್ ಅಂದ ತಕ್ಷಣ ನಿಮಗೆ ಒಂಚೂರು ಮಜಾ ಅನ್ಸ್ಬೋದು. ಅಂದ್ರೆ ಸಿನಿಮಾದ ಶೀರ್ಷಿಕೆಯಲ್ಲೇ ಇದೊಂದು ಕಾಮಿಕ್ ಸಿನಿಮಾ ಅಂತ ಅನ್ಸುತ್ತೆ. ನಿಜ, ಲಂಗೋಟಿ ಮ್ಯಾನ್ ಒಂದು ಸಾಂಪ್ರದಾಯಿಕ ವಸ್ತ್ರ, ಅದೆಲ್ರಿಗೂ ಗೊತ್ತು. ಹಿಂದೆ ಕೂಡ ಅದನ್ನ ಬಳಸ್ತಾ ಇದ್ರು. ಈಗ ಅದು ಸಾಕಷ್ಟು ಟ್ರೆಂಡ್ ಆಗ್ತಾ ಇದೆ. ಸೊ ಆ ಟ್ರೆಂಡ್ ಬಗ್ಗೆ ಮತ್ತೆ ಈಗ ಏನು ಅಂಡರ್ವೇರ್ ಇದೆ, ಅಂಡರ್ವೇರು ಮತ್ತು ಲಂಗೋಟಿಗೆ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು. ಆದ್ರೆ ಸಿನಿಮಾದಲ್ಲಿ ಲಂಗೋಟಿ ಕುರಿತಾದಂತ ವಿಷಯಗಳೇನು, ಲಂಗೋಟಿಯ ಹಾಕೊಂಡಿರ್ತಕ್ಕಂಥ ಆ ನಾಯಕ ಏನೆಲ್ಲ ಸರ್ಕಸ್ ಮಾಡ್ತಾನೆ ಅನ್ನೋದೇ ಕಥಾ ವಸ್ತು. ಹಾಗಾದ್ರೆ ಒಂದು ಲಂಗೋಟಿ ಇಟ್ಕೊಂಡು ಸಿನಿಮಾನ ಮಾಡಿದ್ದಾರೆ ಅಂತಂದ್ರೆ ಇನ್ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅಂತಾನೆ ಇವತ್ತು ಆ ಚಿತ್ರದ ಡೈರೆಕ್ಟರ್ ಸಂಜೋತಾ ನಮ್ ಜೊತೆ ಇದ್ದಾರೆ, ಮತ್ತೆ ಆಕಾಶ್ ಕೂಡ ಹೀರೋ, ಅವರು ನಮ್ ಜೊತೆ ಇದ್ದಾರೆ. ಹಾಗಾದ್ರೆ ಲಂಗೋಟಿ ಏನು, ಲಂಗೋಟಿ ಮ್ಯಾನ್ ಕತೆ ಏನು, ವ್ಯಥೆ ಏನು, ಬನ್ನಿ ಮಾತಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದ್ದೀವಿ. ಸ್ವಲ್ಪ ಟೆನ್ಷನ್ ಇದೆ, ಸ್ವಲ್ಪ ಓಡಾಟದ ಸುಸ್ತಿದೆ, ಸ್ವಲ್ಪ ಪ್ರಮೋಷನ್ ರಿಲೀಸ್ ಬಂತಲ್ಲ, ಸೊ ಹಾಗಾಗಿ ಒಂಚೂರು ಓಡಾಟಗಳು, ಆ ಟೆನ್ಷನ್ ಅಂತೂ ಇದೆ. 9 ವರ್ಷದಿಂದ ನೀವು ಮಿರ್ಚಿ ಮಂಡಕ್ಕಿ ಖಡಕ್ ಚಾಯ್ ಅಂತ ಒಂದು ಸಿನಿಮಾ ಮಾಡಿದ್ರಿ. ಸೊ ಅದಾದ್ಮೇಲೆ ತುಂಬಾ ಗ್ಯಾಪ್ ತಗೊಂಡ್ರಿ. ಯಾಕೆ? ಏನಾಯ್ತಂದ್ರೆ ಮಿರ್ಚಿ ಮಂಡಕ್ಕಿ ಮುಗಿತಾ ಇದ್ದ ಹಾಗೆ ನಂಗೆ ಟೆಲಿವಿಷನ್ ನಲ್ಲಿ ಆಫರ್ ಬಂತು. ಸೊ ನಾನ್ ಅನ್ಕೊಂಡೆ ಟೆಲಿವಿಷನ್ ನಲ್ಲಿ ವರ್ಕ್ ಮಾಡ್ತಾ ಪ್ಯಾರಲಲ್ ಆಗಿ ಸಿನಿಮಾ ಸ್ಕ್ರಿಪ್ಟ್ ಮಾಡೋಣ ಅಂತ ಅನ್ಕೊಂಡು ಅಲ್ಲಿ ಹೋಗಿ ಜಾಯ್ನ್ ಆದೆ. ಬಟ್ ಅದೇ ಒಂದ್ ದೊಡ್ಡ ಸಾಗರ. ನಾನು ಅದನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ಅಂದ್ರೆ ಇನ್ವಾಲ್ವ್ ಆಗಿ ಆ ಕತೆ ಜೊತೆ ಟ್ರಾವೆಲ್ ಮಾಡ್ತಾ ಮಾಡ್ತಾ 3 ವರ್ಷ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಕೊನೆ ಒಂದ್ ದಿವಸ ತಕ್ಕನೆ ರಿಯಲೈಸ್ ಆಯ್ತು, ಅಯ್ಯೋ 3 ವರ್ಷ ಆಗೋಯ್ತು, ನಾನು ಸಿನಿಮಾ ಕಡೆ ತಲೆನೇ ಹಾಕ್ಲಿಲ್ವಲ್ಲ ಅಂತ. ಆಮೇಲೆ ಕೊನೆಗೆ ಇಲ್ಲ, ಇದು ಟೆಲಿವಿಷನ್ ಇದ್ರೆ ಆಗಲ್ಲ ಅಂತ ಕೊನೆ ಆಕ್ಚುಲಿ ಬಿಟ್ಟು ಮತ್ತೆ ಸಿನಿಮಾ ಕಾನ್ಸೆಪ್ಟ್ ಅನ್ನು ಹುಡ್ಕೋಕ್ ಶುರು ಮಾಡಿದೆ. ಇನ್ಫ್ಯಾಕ್ಟ್ ಆಗನೇ ಈಗ ಅಂದ್ರೆ ಈಗ ಹೆಚ್ಚು ಕಮ್ಮಿ ಒಂದು 5-6 years ಆಯ್ತು. ಆಗನೇ ಈ ಥಾಟ್ ಬಂದಿತ್ತು, ಬಟ್ ಬೇರೆ ರೂಪದಲ್ಲಿ ಇತ್ತು. ಆಗ ಅದ್ರ ಮೇಲೆ ವರ್ಕ್ ಮಾಡಿ ಒಂದು ಪ್ರೊಡ್ಯೂಸರ್ ಜೊತೆ ಡಿಸ್ಕಸ್ ಮಾಡಿ ಅವರು ಇಮಿಡಿಯೇಟ್ ಆಗಿ ಇಷ್ಟಪಟ್ಟು ಮಾಡೋಣ ಅಂತ ಹೇಳಿ ಎಲ್ಲ ಆಯ್ತು. ಕೊನೆಗೆ ಸ್ಕ್ರಿಪ್ಟ್ ಎಲ್ಲ ಫೈನಲ್ ಮಾಡ್ಕೊಂಡು ಕಾಸ್ಟಿಂಗ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಕೋವಿಡ್ ಬಂತು. ಸೊ ಕೋವಿಡ್ 2 ವರ್ಷ ಹಾಳು ಮಾಡ್ಬಿಡ್ತು. ಸೊ ಕೋವಿಡ್ ಎಲ್ಲ ಮುಗಿಯೋಷ್ಟರಲ್ಲಿ ಕೊನೆಗೆ ಪ್ರೊಡ್ಯೂಸರಿಗೆ ಒಂಚೂರು ಅಂದ್ರೆ ಫಿನಾನ್ಷಿಯಲ್ದು ಕ್ರಂಚ್ ಏನೋ ಅಂದ್ರೆ ರಿಯಲ್ ಎಸ್ಟೇಟ್ ಎಲ್ಲ ಇದಾಯ್ತಲ್ಲ, ಸೊ ಹಾಗಾಗಿ ಅದು ಇದಾಯ್ತೇನೋ ಏನೋ, ಕೊನೆಗೆ ಅವರು ಕಂಟಿನ್ಯೂ ಮಾಡ್ಲಿಲ್ಲ. ಆಮೇಲೆ ಮತ್ತೆ ಹೊಸ ಜರ್ನಿ ಸ್ಟಾರ್ಟ್ ಆಯ್ತು. ಮತ್ತೆ ಅಂದ್ರೆ ಹೊಸ ಪ್ರೊಡ್ಯೂಸರ್ ಹುಡುಕ್ಬೇಕು. ಪ್ಲಸ್ ಆಗ OTT ಪ್ಲಾಟ್ಫಾರ್ಮ್ ಎಲ್ಲ ಬಂದು ಜನ ನೋಡೋ ರೀತಿ ಬೇರೆ ಆಗಿತ್ತು. ಸೊ ಹಾಗಾಗಿ ಮತ್ತೆ ನಾ ಸ್ಕ್ರಿಪ್ಟ್ ಅನ್ನ ರೀವರ್ಕ್ ಮಾಡ್ಬೇಕಾಯ್ತು. ಸೊ ಹಾಗಾಗಿ ನನಗೆ ಅಂದ್ರೆ ಇಲ್ಲ, ಮತ್ತೆ ಕಂಪ್ಲೀಟ್ ಅಪ್ಗ್ರೇಡ್ ಮಾಡ್ಬೇಕಿತ್ತು. ಕೊನೆಗೆ ಮತ್ತೆ ಒಂದು ಟೀಮ್ ಅಂತ ಮಾಡ್ಕೊಂಡು ಮತ್ತೆ ಸ್ಕ್ರಿಪ್ಟ್ ಗೆ ಎಕ್ಸ್ಕ್ಲೂಸಿವ್ ಒಂದು 2 years ವರ್ಕ್ ಮಾಡಿದ್ವಿ. ಸೊ ವರ್ಕ್ ಮಾಡಾದ್ಮೇಲೆ ಕಾಸ್ಟಿಂಗ್ ಅಂತ ಕೂತಾಗ ಮೊದ್ಲೇನ್ ಅನ್ಕೊಂಡು ಓಕೆ ಬಿಡಿ, ಇರೋದ್ರಲ್ಲಿ ಎಸ್ಟಾಬ್ಲಿಷ್ಡ್ ಅವ್ನ ಹಾಕೊಂಡ್ಬಿಡ್ತೀವಿ ಅನ್ನೋದಿತ್ತು. ಬಟ್ ಆಮೇಲೆ ಚಾಲೆಂಜ್ ಶುರು ಆಯ್ತು. ನಂಗೆ ಪ್ರತಿ ಪಾತ್ರಗಳು ಒಂದು ಹೊಸತನ ಬೇಕು ಅನ್ಸೋಕ್ ಶುರು ಆಯ್ತು. ಇದು ಎಸ್ಟಾಬ್ಲಿಷ್ಡ್ ಹೀರೋಗಿಂತ ಒಂದು ನೇವಾಗಿರುವಂತ ಒಂದು ಕ್ಯಾರೆಕ್ಟರ್ಗಳು ಬೇಕು ಅಂತ ಅನ್ಸೋದಕ್ ಶುರು ಆಯ್ತು. ಕೊನೆಗೆ ಸರಿ ಅಂದ್ರೆ ಒಂದಿಷ್ಟು ಜನ ಹೇಳಿದ್ರು ಬೇಡ ಯಾಕೆ ರಿಸ್ಕ್ ತಗೋತೀಯಾ ಅಂತ. ಬಟ್ ನನಗೇನು ಅಂದ್ರೆ ನನ್ನೊಳಗೆ ಇಲ್ಲ, ಇದು ಇಂಥ ಪಾತ್ರ ಬೇಕು, ಈ ತರ ಬೇಕು ಅಂತ ಅಂದಾಗ ಮತ್ತೆ ಹುಡ್ಕೋಕ್ ಶುರು ಮಾಡಿದ್ವಿ. ಸೊ ಹೊಸಬ್ರನ್ನ ಒಂದು ಪಾತ್ರಕ್ಕೆ ಒಗ್ಗ ತರ ಆಡಿಷನ್ ಮಾಡ್ಕೋಬೇಕು ಅಂದ್ರೆ ಅದೊಂದ್ ದೊಡ್ಡ ಕೆಲ್ಸನೇ. ಸೊ ಅಲ್ಲೇ ಒಂದು ವರ್ಷ ಹೊಟ್ಟೆ ಹೋಗೋಯ್ತು. ಸೊ ಅದೆಲ್ಲ ಆಗಿ ಆಮೇಲೆ ಅಂದ್ರೆ ಮತ್ತೆ ಶೂಟ್ ಸ್ಟಾರ್ಟ್ ಮಾಡ್ಬೇಕು, ಒಂದಿಷ್ಟು ಪ್ರಿಪರೇಷನ್ಸ್ ಎಲ್ಲ ಬೇಕಲ್ಲ. ಸೊ ಅದೆಲ್ಲ ಮಾಡ್ಕೊಳ್ಳೋ ತನಕ ನನಗೆ ಗೊತ್ತಾಗಿಲ್ಲ, ನೋಡ್ತಾ 9 ವರ್ಷ ಆಗ್ತಾ ಶೂಟ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು. ಸೊ ಅದೆಲ್ಲ ಒಂದ್ ಕಡೆ ಕನ್ವಿನ್ಸ್ ಆಗಿಲ್ಲ ಅಂತ ಮತ್ತೆ ಒಂಚೂರು ರಿವರ್ಕ್ ಮಾಡುದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ, ಪ್ರೀ ಪ್ರೊಡಕ್ಷನ್ ಅಲ್ಲಿ. ಆಮೇಲೆ ಅಲ್ಲಿ ಕೆಲವೊಂದು ಚಾಲೆಂಜಸ್ನೆಲ್ಲ ದಾಟ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟು ವರ್ಷ ಆಗೋಯ್ತು. ಆಕಾಶ್, ಯೂಶಲಿ ಒಂದು ಸಿನಿಮಾ ಅಂತ ಬಂದಾಗ ಫಸ್ಟ್ ನಾವು ನೋಡೋದು ಒಂದು ಕತೆ, ಆಮೇಲೆ ಟೀಮ್.
ನಿಮಗೆ ಮೇಡಮ್ ಬಂದು ನರೇಟ್ ಮಾಡಿದಾಗ ನಿಮಗೆ ಏನ್ ಅನಿಸ್ತು? ಲಂಗೋಟಿ ಕತೆ ಇದು ನಾನು ಮಾಡಬಲ್ಲೆನಾ? ಯಾಕಂದ್ರೆ ಒಂದ್ ಕನ್ಸಿರುತ್ತೆ ಹೀರೋಗೆ, ನಾನು ಕಮರ್ಷಿಯಲ್ ಆಗಿ ಏನಾದ್ರು ಮಾಡ್ಬೇಕು, ಅಲ್ಲಿ ಫೈಟ್ ಇರ್ಬೇಕು, ಖಡಕ್ ಡೈಲಾಗ್ ಇರ್ಬೇಕು. ಸೊ ನೀವು ಲಂಗೋಟಿ ಅಂತ ಖಂಡಿತ ಹೇಗೆ ಆ ಪ್ರೋಸೆಸ್ ಹೇಗಾಯ್ತು? ಮೇಡಮ್ ಕತೆ ಹೇಳಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಗೋಯ್ತು ಸಿನಿಮಾ ಕತೆ. ನಾನು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಎಂಜಾಯ್, ಅಂದ್ರೆ ಕಥೆಯಲ್ಲಿ ಎಲ್ಲೂ ಡೌನ್ ಇರ್ಲಿಲ್ಲ, ಡೌನ್ ಫಾಲ್ ಇರ್ಲಿಲ್ಲ, ರೈಸ್ ಮಾಡ್ತಿತ್ತು. ಕ್ಯಾರೆಕ್ಟರ್, ಹೀರೋ ಕ್ಯಾರೆಕ್ಟರ್ ನರ್ಡ್ ಮತ್ತೆ ಏನಂತ ನೀವ್ ಹೇಳ್ದಂಗೆ ಮಾಸ್ ಡೈಲಾಗ್ ಆತರ ಎಲ್ಲ ಏನ್ ಇರ್ಲಿಲ್ಲ. ಹೀರೋ ಒಬ್ಬ ಒಂಥರ ಎಲ್ಲಾದ್ರಲ್ಲೂ ಪೇಜ್ ಕ್ಯಾರೆಕ್ಟರ್. ಸೊ ಈ ತರನೇ ಇತ್ತು. ನನ್ಗೆ ಆ ತರನೇ ಇಷ್ಟ ಆಯ್ತು, ಆ ತರನೇ ಮಾಡ್ಬೇಕು ಅಂತಾನು ಅನ್ಕೊಂಡಿದ್ದೆ ನಾನು. ಜನನ ನಗ್ಸ್ಬೇಕು, ಅವ್ರ ಹತ್ರ ಶಬಾಷ್ ಗುರು ನೀನ್ ಸೂಪರ್ ಆತರ ಅಷ್ಟೊಂದೆಲ್ಲ ಹೇಳ್ಸ್ಕೊಳ್ಳೋ ಆಸೆ ಇರ್ಲಿಲ್ಲ. ಬಟ್ ಜನ ನೋಡಿದಾಗ ಎಂಜಾಯ್, ಅವ್ರು ಬಂದು ಆ ಕ್ಯಾರೆಕ್ಟರ್ ನೋಡಿದಾಗ ಎಂಜಾಯ್ ಮಾಡಿ ನಕ್ಕಿ ಆ ಸಿನಿಮಾಯಿಂದ ಹೋಗ್ಬೇಕು ಅನ್ನೋದು ನನ್ನ ಆಸೆ ಮುಂಚೆಯಿಂದನೇ ಇತ್ತು. ಸೊ ಮೇಡಮ್ ಹೇಳ್ದಾಗ ಕರೆಕ್ಟ್ ಆಗಿ ಸಿಕ್ಕಿದೆ ನನಗೆ ಕ್ಯಾರೆಕ್ಟರ್. ನಾನು ಏನ್ ಹುಡುಕ್ತಾ ಇದ್ದೆ, ಮೇಡಮ್ ಅದೇ ತರ ಕ್ಯಾರೆಕ್ಟರ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಖುಷಿ ಆಯ್ತು ಸಿಕ್ಕಿದ ತಕ್ಷಣ ಆಪರ್ಚುನಿಟಿ. ಓಕೆ, ಲಂಗೋಟಿ ಅಂದ ತಕ್ಷಣ ಇಟ್ ಮೀನ್ಸ್ ಲಂಗೋಟಿ ಹಾಕೋಬೇಕು ಇಮೇಜ್ ಬಂದಾಗ ಡಿಸ್ಕಷನ್ ಆಗಿತ್ತು, ಮೇಡಮ್ ಹೇಳಿದ್ನೆಲ್ಲ ಮಾಡಿದ್ರ ಅಥವಾ ಏನಾದ್ರು ಚೂರು ಲಿಬರ್ಟಿ ತಗೊಂಡ್ರ? ಇಲ್ಲ, ಇನ್ಫ್ಯಾಕ್ಟ್ ಅದನ್ನ ಹೇಳಿದಾಗೆ ಏನಾಯ್ತು, ಒಂದಿಷ್ಟು ಜನಕ್ಕೆ ಅಪ್ರೋಚ್ ಮಾಡಿ, ಅಂದ್ರೆ ನನಗೆ ಇವ್ರು ಸೂಟಬಲ್ ಅಂತ ಅನ್ನಿಸ್ದಾಗ ಅವ್ರಿಗೆಲ್ಲ ಕತೆ ನೆರೇಟ್ ಮಾಡ್ತಾ ಇದ್ದೆ, ಎಲ್ಲ ಕಂಪ್ಲೀಟ್ ಎಂಜಾಯ್ ಮಾಡ್ತಾ ಇದ್ರು, ಸ್ಕ್ರಿಪ್ಟ್ ಎಂಜಾಯ್ ಮಾಡ್ತಾ ಇದ್ರು, ಫ್ಲೋ ಎಂಜಾಯ್ ಮಾಡ್ತಾ ಇದ್ರು, ಓ ಇದು ಚೆನ್ನಾಗಿ ನಗ್ತಾ ಇದ್ರು ಎಲ್ಲ ಆಗಿ. ಸರ್ ಹಾಗಿದ್ರೆ ನನ್ ತಲ್ಲೇನೋ ಅವ್ರು ಇಷ್ಟಪಟ್ಟಿದ್ದಾರೆ ಮಾಡ್ತಾರೆ ಅಂತ. ಸೊ ಸರ್ ಹಂಗಾರೆ ಯಾವಾಗ ಶೂಟ್ ಸ್ಟಾರ್ಟ್ ಮಾಡೋಣ ಸರ್, ಸ್ವಲ್ಪ ಲುಕ್ ಟೆಸ್ಟ್ ಅಂದ್ರೆ ನಾನು ಹೇಳ್ತೀನಿ ಅಂತಿದ್ರು. ನಾನೆಲ್ಲ ಓಕೆ, ಬಟ್ ಲಂಗೋಟಿಲಿ ಇರೋದು ಒಂಚೂರು ಕಷ್ಟ ಅಂತ ಅದೊಂದು ವಿಷಯಕ್ಕೋಸ್ಕರ ಆಕ್ಚುಲಿ ಬ್ಯಾಕ್ ಆಫ್ ಆಗ್ತಾ ಇದ್ರು ಒಂದಿಷ್ಟು ಜನ. ಅಂದ್ರೆ ನನಗೆ ಯಾರು ಮ್ಯಾಚ್ ಆಗ್ತಾರೆ ಅಂತ ಅನ್ಕೊಂಡಿದ್ರು. ಅಂದ್ರೆ ಕೆಲವೊಬ್ರು ಟೆಲಿವಿಷನ್ ಫೇಮ್ ಇತ್ತು, ಕೆಲವೊಬ್ರು ಅಂದ್ರೆ ಸಿನಿಮಾನು ಒಂದೆರಡು ಮಾಡಿದ್ರು. ಸೊ ನಂಗೆ ಒಟ್ಟು ಮ್ಯಾಚ್ ಯಾರು ಆಗ್ತಾರೆ ಅಂತ ಕೆಲವ್ರು ಹೊಸಬ್ರು ಇದ್ರು. ಸೊ ಅವ್ರು ಯಾರು ಕೇಳಿದ್ರು ನನಗೆ ಕೊನೆಗೆ ಅವ್ರಂದ್ರೆ ಬ್ಯಾಕ್ಔಟೇ ಆದ್ರು. ಕೊನೆ ನಾನ್ ಯಾವ ಪರಿಸ್ಥಿತಿ ಬಂದ್ಬಿಟ್ಟೆ ಅಂದ್ರೆ ಕತೆ ಹಾಳು ಬಿದ್ದೋಗ್ಲಿ, ಯಾರು ನಂಗು ಅಂದ್ರೆ ಸೂಟ್ ಆಗ್ತಾರೆ ಅಂದ್ರೆ ಫಸ್ಟ್ ಕೇಳದೆ, ನೀನು ಬರೀ ಲಂಗೋಟಿಲ್ ನಿಲ್ತೀಯಾ? ಓಕೆ ಅಂದ್ರೆ ನಾ ಕತೆ ಹೇಳ್ತೀನಿ ಅಂತ. ಸೊ ಹಾಗಾಗಿ ಈ ಒಂದು ನನಗೆ ಕೃಷ್ಣ ಚೈತನ್ಯ ಪ್ರೊಡ್ಯೂಸರ್ 6-5 ದಿಯಾದ್ ಪ್ರೊಡ್ಯೂಸರ್, ಅವ್ರ ಈಸ್ ಗುಡ್ ಫ್ರೆಂಡ್ ಆಫ್ ಮೈನ್. ಅವ್ರಿಗೆ ನಾನು ಕೇಳಿದೆ, ಯಾರು ನಂಗೆ ಯಾರು ಸಿಕ್ತಿಲ್ಲ, ಯಾವ್ದಾರು ಒಂದು ಒಳ್ಳೆ ಫೇಸ್ ಇದ್ರೆ ಕೊಡಿ ಅಂತ. ಇಲ್ಲ, ಇದಾನೆ ನೋಡಿ ಅಂತ ಅಂದ್ರು. ನಾನು ಇವನಿಗೆ ಫೋನ್ ಮಾಡಿ ಕೇಳಿದ್ದೆ, ನೀನ್ ಲಂಗೋಟಿ ಹಾಕ್ತೀಯಾ ಅಂತ. ಅವನು, ಮೇಡಮ್ ನಾನ್ ನಿಮ್ ಕತೆನ ಮುಂಚೆನೆ ಕೇಳಿದ್ದೆ ಕೃಷ್ಣ ಚೈತನ್ಯನ ಮೂಲಕ, ಅಂದ್ರೆ ಅದೊಂದು ಸ್ವಲ್ಪ ಅಂದ್ರೆ ಒಂದು ಗ್ಲಿಮ್ಸ್ ನಂಗೆ ಗೊತ್ತಿತ್ತು. ನಂಗೆ ತುಂಬಾ ಇಷ್ಟ ಆಯ್ತು ಮೇಡಮ್ ಆ ಕತೆ. ಒಂದು ಕ್ಯಾರೆಕ್ಟರ್ ನಂಗೆ ಡಿಮ್ಯಾಂಡ್ ಮಾಡುತ್ತೆ ಅಂತಂದ್ರೆ ಲಂಗೋಟಿ ಏನು ಬೇಕಾದ್ರೆ ನೇಕೆಟ್ ಆಗೇ ಇದ್ದು ಬಿಡ್ತೀನಿ ಅಂತಂದ್ರು. ನಾನು ಹೌದು, ನನಗೆ ಅಲ್ಲೇ ಇಂಪ್ರೆಸ್ ಆಗೋಯ್ತು. ಅಂದ್ರೆ ಆ ಥರದೊಂದು, ಅಂದ್ರೆ ಆ ಒಂದು ಸ್ಯಾಕ್ರಿಫೈಸ್ ಅಂಕಿಂತ ಏನ್ ಹೇಳ್ತೀರ ನೀವು, ಅಂದ್ರೆ ನಾನು ಏನಾದ್ರೂ ಮಾಡಬಲ್ಲೆ ಅಂತ ಆ ಡೆಡಿಕೇಶನ್ ಬೇಕಾಗಿತ್ತು. ಪರಕಾಯ ಪ್ರವೇಶ ಮಾಡೋದಾಗಿರ್ಬೋದು. ಸೊ ಅಂದ್ರೆ ಒಂದು ನಟನೆ ಮುಂದೆ ಮತ್ತೇನು ಅಲ್ಲ ಅನ್ನುವಂಥದ್ದು. ಸೊ ಅದು ನಂಗೆ ಗೊತ್ತಾಗ್ತಂಗೆ, ಹಾಗಾದ್ರೆ ಇಮಿಡಿಯೇಟ್ ಬಾ ಹಾಗಿದ್ರೆ ಅಂತ ಹೇಳಿ ಕೊನೆಗೆ ಮೀಟ್ ಆಗಿ, ಕೊನೆಗೆ ಒಂಚೂರು ಅದೇ ಅವ್ನ ಲುಕ್ ನಂಗೆ ಮ್ಯಾಚ್ ಆಗ್ತಾನೆ ನನ್ನೊಂದ್ಸಲ ನೋಡ್ಕೊಂಡು, ಇಲ್ಲ ಪಕ್ಕ ಮ್ಯಾಚ್ ಆಗ್ತಾನೆ ಅಂತ ಫಿಕ್ಸ್ ಮಾಡಿತ್ತು. ಓಕೆ ಆಕಾಶ್, ಈ ಸಿನಿಮಾದ ತಯಾರಿ ಎಲ್ಲ ಆಯ್ತು, ಶೂಟಿಂಗ್ ಪ್ರೋಸೆಸ್ ಆದಾಗ ಒಂದಿಷ್ಟು ಏರಿಳಿತಗಳಿರ್ತವೆ. ಅಂದ್ರೆ ನೀವು ಮಾಡುವಾಗ ಒಂದಿಷ್ಟು ಮುಜುಗರ ಆಗ್ಬೋದು, ಇನ್ನೊಂದಾಗ್ಬೋದು, ಆ ಕ್ಷಣಕ್ಕೆ ನಾವು ಒಪ್ಪಿಡ್ತೀವಿ. ಆದ್ರೆ ಕ್ಯಾಮರಾ ಮುಂದೆ ಬಂದಾಗ ಫಸ್ಟ್ ಸೀನ್ ಲಂಗೋಟಿ ಹಾಕೊಂಡು ನೀವು ಎದುರಿಸಿದ ಸೀನ್ ಯಾವುದು, ಹೇಗಿತ್ತು? ಫಸ್ಟ್ ಡೇ ಟೀಸರ್ ಶೂಟ್ ಒಂದ್ ಮಾಡಿದ್ವಿ. ಟೀಸರ್ ಶೂಟ್ ಅಲ್ಲಿ ಅದೇ ಎಲ್ಲಾರು ನೋಡ್ತಾ ಇದ್ರು, ಬಟ್ ಅವನ ಮೇಲಿಂದ ಜಂಪ್ ಮಾಡ್ತಾನಲ್ಲ ಟೆರಸ್, ಅದೇ ಫಸ್ಟ್ ಟೀಸರ್ ಅಲ್ಲಿ ಇದ್ದಿದ್ದು. ಸೊ ಅದೇ ಫಸ್ಟ್ ಅವನು ಆಕ್ಚುಲಿ ರೋಡ್ ಅಲ್ಲಿ ನಿಂತು ತುಂಬಾ ಜನ ನೋಡ್ತಾ ಇದ್ರು, ಆ ಜೈನ್ ಕಾಲೇಜ್ ರೋಡ್ ಹತ್ರ ಎಲ್ಲಾರು ನೋಡ್ತಾ ಇದ್ರು. 2 ಶಾರ್ಟ್ ಸ್ವಲ್ಪ ಮುಜುಗರ ಆಯ್ತು. ಆಮೇಲೆ ನೀವು ಹುಡುಗಿಯರಿದಾರಲ್ಲ ಅಂತ ನೋಡಿರ್ತೀರಿ ಅಲ್ಲಿ ಆ ಸೀನ್ ಅಲ್ಲಿ ಹುಡುಗಿಯರಿದ್ದಾರೆ, ಯಾರಾದ್ರೂ ನೋಡ್ತಾ ಇದಾರಲ್ಲ, ತುಂಬಾ ಜನ ಹುಡುಗಿರೇ ನೋಡ್ತಾ ಇದ್ರು. ಅಲ್ಲಿ ಹುಡುಗರಿಗಿಂತ ಹುಡುಗಿರೇ ನೋಡ್ತಾ ಇದ್ರು. ಸ್ವಲ್ಪ ಮುಜುಗರ ಆಯ್ತು ಒಂದು 2 ಶಾರ್ಟ್ ಸ್ಟಾರ್ಟಿಂಗ್. ಆಮೇಲೆ ಅಲ್ಲಿ ಬರ್ಬೇಕಲ್ಲ ನಾವು, ಅಲ್ಲಿ ಪ್ರೆಸೆಂಟ್ ಅಲ್ಲಿ ಇರ್ಬೇಕಾಗಿತ್ತು. ಆಮೇಲೆ ಅಲ್ಲಿ ಪ್ರೆಸೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ, ಚೆನ್ನಾಗಿ ಆಯ್ತು. ಬಟ್ ಆತರ ತಿರ್ಗಾ ಇನ್ನೆಲ್ಲೂ ನನ್ಗಾಗ್ಲ. ಆಮೇಲೆ ಇನ್ನೊಂದ್ ಏನಂದ್ರೆ ಎಲ್ಲಾರು ಜೆಲ್ ಆಗ್ಬಿಟ್ಟಿದ್ವಿ ಮುಂಚೆನೆ, ವರ್ಕ್ಶಾಪ್ ಮಾಡಿದ್ವಿ. ಆಮೇಲೆ ಮೇಡಮ್ ಆಗ್ಲಿ ಬೇರೆ ಎಲ್ಲಾರು ಚೆನ್ನಾಗಿ ಜೆಲ್ ಆಗಿದ್ವಿ. ಸೊ ಹಾಗಾಗಿ ಎಲ್ಲೂ ನನ್ಗೆ ಅನ್ಸ್ಲಿಲ್ಲ ಭಯ ಆಗ್ಲಿ
ಆತರ ಇವಾಗ ಇಲ್ಲಿ ಭಯ ಆಗ್ತಿದೆ ಈ ತರ ಅಲ್ಲಿ ಇಲ್ಲಿ ಅನ್ಸುತ್ತೆ. ಯಾಕೆ ಭಯ ಆಗ್ಬೇಕು? ಭಯ ಅಲ್ಲ ಬಟ್ ಪ್ಯಾಂಟ್ ಶರ್ಟ್ ಹಾಕಿದಿರ ಹೌದು ಏನ್ ಮಾತಾಡ್ತೀವೋ ಏನ್ ಅಂತ ಆತರ. ಮೇಡಮ್, ಯೂಶಲಿ ಲಂಗೋಟಿ ಅಂದ ತಕ್ಷಣ ಒಂದಿಷ್ಟು ಚರ್ಚೆಗಳು ಶುರುವಾಯ್ತು ಸಿನಿಮಾ ಆರಂಭದಲ್ಲಿ ಬಂದಾಗ. ಅದನ್ನ ಆಚರಣೆ ವಿಚಾರಣೆ ಆಚಾರ ವಿಚಾರಗಳು ಬೇರೆ, ಲಂಗೋಟಿಗಳು ಅದು ಒಂದು ಸಂಪ್ರದಾಯ ಇದೆ. ಸೊ ಒಂದಿಷ್ಟು ಚರ್ಚೆಗೆ ಗ್ರಾಸವಾಯ್ತು ಈ ಲಂಗೋಟಿ ಮತ್ತು ನಿಮ್ಮ ಟೀಸರ್ ಬಂದಾಗ, ಪೋಸ್ಟರ್ ಬಂದಾಗ. ಸೊ ಎಲ್ಲೋ ಒಂದ್ ಕಡೆ ಅಂದ್ರೆ ಒಂದು ಸಣ್ಣ ಧ್ವನಿ ವಿರೋಧ ಬಂತು. ಸೊ ಇಲ್ಲಿ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಧರ್ಮಕ್ಕೆ ಅಥವಾ ಒಂದು ಜಾತಿಗೆ ಏನಾದ್ರು ಆಗೋದಿದೆಯಾ ಹೇಗೆ ಅಂತ? ಧರ್ಮ ಜಾತಿನ ಮುಟ್ಟೆ ಇಲ್ಲ, Okay. ಆದರೆ ಹ್ಮ್. ಎಲ್ಲಾ ಧರ್ಮದ ಪಾತ್ರಗಳಿದೆ, ಎಲ್ಲಾ ಜಾತಿಯ ಪಾತ್ರಗಳಿದೆ. ಹ್ಮ್. ಜಾತಿ ಅನ್ನೋದು ನನಗೇನು ಅಂದ್ರೆ ಈಗ ನಾವು ನೋಡೋ ಪರ್ಸ್ಪೆಕ್ಟಿವ್ ನಾವು ಜಾತಿ ಅಂತ ಮಾತಾಡ್ತಾ ಇಲ್ಲ. ಅದೇ ನಾನು ಮೊನ್ನೆ ಹೇಳಿದಾಗೇನೆ ಭಗವದ್ಗೀತೆಯಲ್ಲಿ ಅವರು ವರ್ಣಗಳನ್ನ ಹೇಗೆ ಡಿವೈಡ್ ಮಾಡಿದ್ದಾರೆ, ಅವರ ಕರ್ತವ್ಯದ ಮೇಲೆ. ಹೌದು. ಆ ಕರ್ತವ್ಯದ ಮೇಲೆ ಕರ್ತವ್ಯ ಇರುವಂತ ಪಾತ್ರಗಳಿದೆ. ಈಗ ಒಬ್ಬ ಪೌರೋಹಿತ್ಯ ಕ್ಯಾರೆಕ್ಟರ್ ನಂಗೆ ಬೇಕಿತ್ತು, ಇದೆ. ಒಬ್ಬ ಯಾರೋ ವ್ಯಾಪಾರಿ ಕ್ಯಾರೆಕ್ಟರ್ ಇದೆ. ಈಗ ಒಬ್ಬ ಕಾರ್ಮಿಕನ ಪಾತ್ರ ಇದೆ, ಒಬ್ಬ ಕ್ಷತ್ರಿಯನ ಪಾತ್ರ ಅವಶ್ಯಕತೆ ಇದೆ. ಬೇರೆ ಬೇರೆ ಧರ್ಮದವರು ಇದ್ದಾರೆ, ಪಾತ್ರಗಳಾಗಿ ಎಲ್ಲರೂ ಇದ್ದಾರೆ. ಬಟ್ ಯಾವ ಒಂದು ಜಾತಿ ಅಥವಾ ಧರ್ಮದ ಟಾರ್ಗೆಟ್ ಅಲ್ಲ. ನಮ್ದು ಹೋಲಿ ಮೂವಿನೇ ಒಂದು ಬಟ್ಟೆ ಅನ್ನುವಂಥ ಒಂದು ವಿಷಯ ಇಟ್ಕೊಂಡು ಮಾತಾಡಿದ್ದು. ಅದಕ್ಕೆ ಯಾವ್ಯಾವ ಕ್ಯಾರೆಕ್ಟರ್ ಬೇಕು ಅಂತ ನನಗೆ ಅಲ್ಲ ಅವ್ರನ್ನೆಲ್ಲ ನಾನು ಅಳವಡಿಸ್ಕೊಂಡಿದ್ದೀನಿ. ಅದ್ರಲ್ಲಿ ಏನು ಪ್ರತಿ ಕ್ಯಾರೆಕ್ಟರ್ ಕೂಡ ಈಗ ಕಾಮಿಡಿ ಸಿನಿಮಾ ಮಾಡ್ತಿದೀವಿ ಅಂತಂದ್ರೆ ಅವರಲ್ಲಿ ಏನೋ ಒಂದು ಎರರ್ ಇರುತ್ತೆ, ಅವರಲ್ಲಿ ಏನೋ ಒಂದಂದ್ರೆ ಒಂದು ನ್ಯೂನ್ಯತೆ ಇರುತ್ತೆ. ಸೊ ಅದನ್ನ ಇಟ್ಕೊಂಡು ಮಾಡಿದ್ದು. ಹಾಗಾಗಂದ್ರೆ ಆ ಕ್ಯಾರೆಕ್ಟರ್ ಕತೆಗೆ ಬೇಕಾದ ಹಾಗೆ ಅಳವಡಿಸ್ಕೊಂಡಿದೀವಿ. ಅದು ಮೇ ಬಿ ಆಡಿಯನ್ಸಿಗೆ ನೋಡಿದಾಗ ಓ ನಮ್ಮ ಜನಾಂಗ ಅಥವಾ ನಮ್ಮ ಜಾತಿ ನಮ್ಮ ಇವ್ರನ್ನ ಇವ್ನ ಹಿಂಗ್ ತೋರ್ಸ್ಬಿಟ್ರು ಅನ್ನೋ ತರ ಇದೆ. ಬಿಟ್ರೆ ಅದು ಜಾತಿಯ ಪರ್ಸ್ಪೆಕ್ಟಿವೇ ಇಲ್ಲ ಅಲ್ಲಿ. ಇದು ಲಂಗೋಟಿ ಅನ್ನೋದು ಸಾಂಪ್ರದಾಯಿಕ ವಸ್ತ್ರ ಅದು. ಹೌದು. ಸೊ ಇದು ಎಲ್ರಿಗೂ ಗೊತ್ತಿರೋಂಥದ್ದು. ಅದನ್ನ ಆ ವಸ್ತ್ರನ ಈಗಿನ ಕಾಲಘಟ್ಟಕ್ಕೆ, ಈಗಿನ ಮಾಡರ್ನೈಸ್ಗೆ ಅದನ್ನ ಹೆಂಗ್ ಬ್ಲೆಂಡ್ ಮಾಡಿದ್ರಿ? ಕಡೆ ಅಂಡರ್ವೇರ್ ಇದೆ, ಲಂಗೋಟಿ ಇದೆ. ನೀವೇ ಹೇಳ್ತೀರಿ ಲಂಗೋಟಿ ಹೀರೋ, ಅಂಡರ್ವೇರ್ ವಿಲನ್ ಅಂತ ಹೇಳಿ. ಅದ್ರ ಬಗ್ಗೆ ಹೇಳಿ. ಅದನ್ನ ಹೇಳೋದು. ಈಗ ಏನಾಗಿದೆ ಅಂದ್ರೆ ಈಗ ಇದು ಅದು ಅಂತಲ್ಲ. ಈಗ ನೋಡಿ ಎಲ್ಲದೂ ಕೂಡ ಈಗ ಡಾಕ್ಟರ್ ಕೇಳಿ ನಾವು ಮುಂಚೆ ಏನ್ ಫಾಲೋ ಮಾಡ್ತಾ ಇದ್ವಲ್ಲ ಅದೇ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಈಗ ನೋಡಿ, ಈಗ ಮೊನ್ನೆ ಯಾರೋ ಮಾತಾಡ್ತಾ ಇದ್ರು, ಈ ಸ್ಟವ್ ಅಲ್ಲಿ ಅನ್ನ ಮಾಡ್ತೀವಲ್ಲ ಗ್ಯಾಸ್ ಕುಕ್ಕರ್ ಅಲ್ಲಿ, ಅದು ಒಳ್ಳೇದಲ್ಲ. ಮುಂಚೆ ಒಲೆನಲ್ಲಿ ಬಾಗನ್ನ ಮಾಡ್ತಾ ಇದ್ವಲ್ಲ ಅದು ಒಳ್ಳೇದು ಅಂತ ಈಗ ವಾಪಸ್ ಅಂದ್ರೆ ಅದನ್ನ ಮಾಡಿ ಅಂತಿದ್ದಾರೆ. ಈ ತರ ಎಲ್ಲದೂ ಅಷ್ಟೇ. ನಿಮ್ಗೆ ಯಾವ್ದು ಈಗಿನ ಒಂದು ಟ್ರೆಂಡ್ ಇದೆ ಅದು ಬಿಟ್ಟು ಹಳೆದಕ್ಕೆ ಹೋಗಿ ಅಂತಿದ್ದಾರೆ. ಅದೇ ತರ ವಸ್ತ್ರ ಅಂತ ಬಂದಾಗ ಮೂಲ ನಾವೇನಂದ್ರೆ ಈಗ ಲಂಗೋಟಿ ಅಂತ ಯಾಕೆ ಕಂಡು ಹಿಡಿದಿದ್ರು ಅವಾಗ, ಅಥವಾ ಯಾಕೆ ಲಂಗೋಟಿನ ಹಾಕೋತಾ ಇದ್ರು ಅನ್ನೋದು ಅವ್ರಿಗೆ ಗೊತ್ತಿದ್ದು ಅದನ್ನ ಕಂಡು ಹಿಡಿದ್ರು ಅಥವಾ ಗೊತ್ತಿಲ್ದೇನೋ, ಆದ್ರೆ ಅದ್ರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಅದೇ ಇತ್ತೀಚೆಗೆ ನೀವು ಯಾರೋ ಯಂಗ್ ಜನರೇಷನ್ ಕೇಳಿ ಅವ್ರ ಲಂಗೋಟಿ ಅನ್ನೋ ಹೊರಡೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಮೂವಿ ಮೂಲಕ ಲಂಗೋಟಿ ಅನ್ನೋದೊಂದು ಇದೆ ಅಂತ ಯಂಗ್ಸ್ಟರ್ಗೆ ಗೊತ್ತಾಗ್ತಿದೆ. ಲಂಗೋಟಿ ಅಂದ ತಕ್ಷಣ ಹಿಂದೆಲ್ಲ ಆಡು ಭಾಷೆ ತುಡುಗೋಸಿ ಅಂತ ಅಂದ್ರೆ ಯಾರಿಗಾದ್ರೂ ಬೇಕಾದ್ರೆ ನೀನೇನ್ ತುಡುಗೋಸಿ ಅಂತ. ಸೊ ಇದು ಬೈಗುಳ ಅಲ್ಲ, ಆಕ್ಚುಲಿ ಆಡು ಭಾಷೆಯಲ್ಲಿ ಬರ್ತಕ್ಕಂಥ ಒಂದು ಪದ. ಸೊ ನೀವು ಲಂಗೋಟಿ ಮಾಡಿದಾಗ ಒಂದಿಷ್ಟು ಚರ್ಚೆಗಳು ಆಗಿದ್ದಂತೂ ನಿಜ. ಹೌದೌದು. ಯಾವ್ದಾರ ಕಾರಣಕ್ಕೆ ಇದು ಮಾಡ್ತಾ ಇದಾರೋ ಏನೋ ಗೊತ್ತಿಲ್ಲ. ಓಕೆ, ಎಂಟರ್ಟೈನ್ ಅನ್ಕೊಂಡು ನೀವು ಸಿನಿಮಾ ಮಾಡ್ತಾ ಇದ್ರಿ. ಸೊ ಇದು ಜಾನರ್ ಯಾವ ಜಾನರ್ ಸೇರುತ್ತೆ? ಆಮೇಲೆ ಒಂದು ಫ್ಯಾಮಿಲಿ ಸುತ್ತ ನಡೆಯುವಂತ ಕಥೆನ ಹೇಗೆ? ಆಮೇಲೆ ನಿಮ್ಮ ಕಥಾ ನಾಯಕನ ಮನಸ್ಥಿತಿ ಹೇಗಿರುತ್ತೆ? ಅವನ ಮನಸ್ಥಿತಿ ಸುತ್ತ ಹೆಣದಂತ ಕಥೆನ? ಹೌದೌದು. ಇದು ಕಂಪ್ಲೀಟ್ ಇದು ಹೀರೋ ಸುತ್ತ ನಡೆಯುವಂತ ಕಥೆನೆ. ಹೀರೋ ಜರ್ನಿಯಲ್ಲಿ ಯಾರ್ಯಾರು ಬೇಕೋ ಆ ಪಾತ್ರಗಳು ಬಂದು ಹೋಗುತ್ತೆ. ಬಿಟ್ರೆ ಇಟ್ಸ್ ಅ ಹೀರೋಸ್ ಜರ್ನಿ ಅಷ್ಟೇ. ಸೊ ಹೀರೋಗೆ ಏನು ಅಂತಂದ್ರೆ ಮನೆಯಲ್ಲಿ ಸಾಂಪ್ರದಾಯಿಕ ಲಂಗೋಟಿನ ಹಾಕಬೇಕು. ನಾವ್ ಅದೇ ಅದು ಯಾಕೆ ಪೌರೋಹಿತ್ಯ ತಗೊಟ್ವಿ ಇಲ್ಲಿ ಅಂತಂದ್ರೆ, ಪೌರೋಹಿತ್ಯದವರು ಮಾತ್ರ ಅಂದ್ರೆ ನಾವು ಸಂಪ್ರದಾಯನ ಫಾಲೋ ಮಾಡಬೇಕು, ಅದು ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್. ಅಂದ್ರೆ ನಮ್ಮ ಸಂಪ್ರದಾಯ ಫಾಲೋ ಮಾಡ್ಕೊಂಡು ನಾವು ಬಿಟ್ಕೊಡ್ಬಾರ್ದು ಅನ್ನುವಂಥ ಒಂದು ಗಟ್ಟಿತನ ಇರೋದು ಪೌರೋಹಿತ್ಯ ಫ್ಯಾಮಿಲಿಲಿ. ಹಾಗಾಗಿ ನಮ್ಮ ಫ್ಯಾಮಿಲಿ ತಗೊಂಡೇ ಬಿಟ್ರೆ ನಮಗಂದ್ರೆ ನಾವು ಅವಹೇಳನ ಮಾಡೋದಲ್ಲ. ಆಕ್ಚುಲಿ ಅವ್ರು ನಾವಿಲ್ಲಿ ಹೊಗಳೋದಕ್ಕೋಸ್ಕರ ತಗೊಂಡಿದ್ದು ಅವ್ರನ್ನ. ಅವರ ಆಚರಣೆ ಹೇಗೆ ಬದ್ಧವಾಗಿರ್ತಾರೆ ಅವರು ಅನ್ನೋದನ್ನ ತೋರ್ಸೋದಕ್ಕೆ ನಾವಂದ್ರೆ ಆ ಪಾತ್ರ ತಗೊಂಡಿದ್ದು. ಅಲ್ಲಿ ಏನಂದ್ರೆ ಒಂದು ತಾತ ಇದ್ದಾನೆ, ಅವನಿಗೆ ಮನೇಲಿ ಎಲ್ಲ ಸಂಪ್ರದಾಯಗಳನ್ನ ಫಾಲೋ ಮಾಡಬೇಕು. ಅದರ ಜೊತೆಗೆ ಈ ಮನೆಯಲ್ಲಿ ಕೌಪೀನ ಅನ್ನೋದೇ ಹಾಕಬೇಕು. ಕೌಪೀನ ಅಂದ್ರೆ ಲಂಗೋಟಿ. ಸೊ ಕೌಪೀನನೇ ಹಾಕಬೇಕು
ಅಂತ. ಅಂಡರ್ವೇರ್ ಹಾಕ್ತೇನೆ ಮನೆ ಬಿಟ್ಟು ಹೋಗು ಅಂತಿರ್ತಾನೆ. ಹಾಕಿಲ್ಲ ಅಂದ್ರೆ ನೀವು ಹೋಗ್ತಾ ಇರೋ. ಹಾ, ಅಂಡರ್ವೇರ್ ನೀ ಹಾಕ್ತೀಯ ಅಂದ್ರೆ ನಿನ್ಗೆ ಅಲೋನೇ ಇಲ್ಲ, ಅಂಡರ್ವೇರ್ ಅಲೋ ಇಲ್ಲ. ಕೌಪಿನ ಮಾತ್ರ ಹಾಕೋಬೇಕು ನೀವು, ಲಂಗೋಟಿ ಮಾತ್ರ ಹಾಕೋಬೇಕು ಅಂತ. ಇದು ಇವನಿಗೆ ಪೇಚ್ಲಾಟ. ಈಗಿನ ಕಾಲದಲ್ಲಿ ಲಂಗೋಟಿ ಅನ್ನೋದೇ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಲಂಗೋಟಿ ಅವನ್ ಹಾಕೋತಾನೆ. ನಿಜ, ಆ ಟೀಸರ್ ಮತ್ತೆ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಅದೆಷ್ಟು ಪೀಕ್ಲಾಟ ಇರುತ್ತೆ ಹೀರೋಗೆ ಅಂತ. ಅದು ನೋಡೋದಕ್ಕೆ ಒಂದು ಮಜಾ ಇದೆ. ಸಿನಿಮಾದಲ್ಲಿ ಇನ್ನೆಷ್ಟು ಮಜಾ ಇದೆ ಅನ್ನೋದು ನೋಡ್ಬೇಕು. ಆಮೇಲೆ ನೀವ್ ಹೇಳಿದ್ರಿ ಲಂಗೋಟಿಗೆ ಅದರದ್ದೇ ಆದಂತ ವ್ಯಾಖ್ಯಾನ ಇದೆ. ಸೊ ಇವತ್ತು ಲಂಗೋಟಿ ನಿಮ್ಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಅಮೆಝಾನ್ ಅಲ್ಲಿ ಲಂಗೋಟಿಗೆ ಸಿಕ್ಕಾಪಟ್ಟೆ ಬೆಲೆ ಇದೆ. ಹೌದು, ನಾನು ಟ್ರೆಂಡ್ ಇದೆ. ಅದನ್ನೇ ಹೇಳ್ಕೋದೆ. ಬ್ರಾಂಡೆಡ್ ಅಂಡರ್ವೇರ್ ನಿಮ್ಗೆ ಏನು ಒಂದು 10 ಬ್ರಾಂಡೆಡ್ ಇರ್ಬೋದು. ಹಾಗೇನೆ ಲಂಗೋಟಿಗೂ ಕೂಡ ಸಾಕಷ್ಟು. ಅಮೆಝಾನ್ ಅಲ್ಲಿ ಕ್ಲಿಕ್ ಮಾಡಿ 500 ಇಂದ ಶುರು ಆಗುತ್ತೆ ಮೇಡಮ್. ಇಲ್ಲ, ನಾನು ಮೊನ್ನೆ ಆಸ್ಟ್ರೇಲಿಯಾದಲ್ಲಿ 4,500 ಲಾಯಿನ್ ಕ್ಲಾತ್ ಅಂತಾನೆ ಮಾರಾಟ ಮಾಡ್ತಾರೆ. ಇನ್ಫ್ಯಾಕ್ಟ್ ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ತಾತ ಅದೇ ಹೇಳ್ತಾನೆ, ಇವನೇನೋ ಕಾಮಿಡಿ ಮಾಡ್ತಾನೆ, ಪುಟ್ಕೋಸಿ ಅಂತ ಈ ತರ ಏನೋ ಒಂದು. ಅವಾಗ ಅವ್ನು ಹೇಳ್ತಾನೆ, ಹೌದು, ನಿನಗೆ ಪಿಟ್ಟಿ ಸಿಗ್ತಾ ಇದೆ, ಬೆಲೆ ಗೊತ್ತಾಗ್ತಾ ಇಲ್ಲ. ಅದೇ ಈಗ ಫಾರಿನ್ ಅಲ್ಲೆಲ್ಲ 5,000 ಕೌಪಿನ ಮಾರ್ತಾ ಇದಾರೆ, ಫ್ರೀಯಾಗಿ ಸಿಕ್ಕಾಗ ಎಲ್ಲಿ ಬೆಲೆ ಗೊತ್ತಾಗತ್ತೆ ಅಂತ. ಹಾ, ಸೊ ನನಗೆ ಅದೇ ಹೇಳಿದ್ದು. ಈಗ ಲಂಗೋಟಿ ನಾನು ಯಾಕೆ ತಗೊಂಡೆ ಅಂದ್ರೆ, ನಾನು ಅದೊಂದು ತಮಾಷೆ ವಿಷಯದ ಜೊತೆಗೆ ಅದ್ರಲ್ಲಿ ಹೇಳುವಂತ ತುಂಬಾ ವಿಷಯಗಳಿತ್ತು. ನೀವು ಕರೆಕ್ಟ್ ಆಗಿ ಹೇಳ್ದಂಗೆ ಅಂದ್ರೆ, ಫಾರಿನ್ ಅಲ್ಲಿ ಮೊನ್ನೆ ಯಾವ್ದೋ ಕೆನಡಾ ವೆಬ್ಸೈಟ್ ಅಲ್ಲಿ ನೋಡ್ತಾ ಇದ್ದೆ, ಅಲ್ಲಿ 2,500 ಏನೋ ಒಂದ್ ಲಂಗೋಟಿ. ಸೊ ಈ ತರ ಅಂದ್ರೆ ಎಲ್ಲ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ನಾವಿಲ್ಲಿ ಫ್ರೀ ಸಿಕ್ಕಾಗ ನಮ್ಗೆ ಇದ್ರ ಬೆಲೆ ಗೊತ್ತಾಗ್ತಾ ಇಲ್ಲ. ಲಂಗೋಟಿ ಎಕ್ಸ್ಪೆನ್ಸ್ ಜಾಸ್ತಿ. ಈಗ ನಿಮ್ ಸಿನಿಮಾ ಲಂಗೋಟಿಗೆ ಎಷ್ಟು ಎಕ್ಸ್ಪೆನ್ಸ್ ಮಾಡಿದ್ರೆ ತುಂಬಾ ಆಯ್ತಾ ಹೇಗೆ ಅಂತ? ಅಂದ್ರೆ ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಚಿಕ್ಕ ಪ್ರಮಾಣದಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದಂತೂ ನಿಜ. ಆದ್ರೆ ಅದು ಡೆವಲಪ್ ಮಾಡ್ತಾ ನೋಡ್ತಾ ನಾವು ಅದು ತುಂಬಾ ಕೇಳಕ್ ಶುರು ಮಾಡ್ಬಿಡ್ತು. ಸೊ ಆದ್ರೆ ಅದಕ್ಕೆ ಏನ್ ಜಸ್ಟಿಫಿಕೇಶನ್ ಬೇಕೋ ಕೊಟ್ಟಿದ್ದೀವಿ. ಇದು ನಮ್ಗೆ ಎಕ್ಸ್ಪೆನ್ಸಿವ್ ಲಂಗೋಟಿನ ಆಗೋಯ್ತು. ಅದು ಹಾಗೆ ಅಂತಂದ್ರೆ ಕೈ ಮೀರಿ ಓವರ್ ಖರ್ಚು ಮಾಡಿ ಇದನ್ನು ಮಾಡಿಲ್ಲ, ಹಾಗೆ ಅಂತ ತುಂಬಾ ಕಂಟ್ರೋಲು ಮಾಡಿಲ್ಲ. ಆ ಕತೆಗೆ ಎಷ್ಟು ಬೇಕೋ ಅಷ್ಟಂತೂ ನಾವಂದ್ರೆ ಒಂದು ನ್ಯಾಯ ದೊರಕಿಸಿದೀವಿ. ಆಕಾಶ್, ಲಂಗೋಟಿ ಸಿನಿಮಾದಲ್ಲಿ ಸೊ ಏನೋ ಒಂದು ಸಿನಿಮಾ ಅಂತ ಮಾಡಿದಾಗ ಹೀರೋಯಿಸಮ್ ನ ಬದಿಗೊತ್ತಿ ಮಾಡಂತ ಪಾತ್ರಗಳಿಲ್ಲ. ಅಂದ್ರೆ ಹೀರೋನ ಪಕ್ಕಕ್ಕೆ ಇಟ್ಬಿಡ್ತೀರಾ, ನಾನು ಒಬ್ಬ ಕಲಾವಿದ ಆಗ್ಬೇಕು ಅನ್ನೋ ಪಾತ್ರ ಇದೆ ಆಕ್ಚುಲಿ. ಸೊ ಮಾಡುವಾಗ ಒಂದಿಷ್ಟು ಏರಿಳಿತಗಳಿರ್ತವೆ ಸಿನಿಮಾದಲ್ಲಿ. ಮಾಡುವಾಗ ನಿಮಗೆ ಯಾವ್ದಾದ್ರು ಸೀನ್ ಮಾಡುವಾಗ ತುಂಬಾ ಕಷ್ಟ ಅನ್ಸಿದ್ದು ಅಥವಾ ತುಂಬಾ ಸುಲಭವಾಗಿ ನಾನು ಮಾಡ್ಕೊಂಡು ಹೋಗಿದ್ದು ಅನ್ನೋ ಸೀನ್ ನೆನ್ಸ್ಕೊಳ್ಳೋದಾದ್ರೆ? ನನಗೆ ಹೀರೋ ಅನ್ನೋದೇ ಇಲ್ಲ ತಲೆಯಲ್ಲಿ, ಈಗ್ಲೂ ಇಲ್ಲ. ಈಗ್ಲೂ ಹ್ಯಾಂಗೋವರ್ ಇಲ್ಲ, ಮುಂಚೆನೂ ಇರ್ಲಿಲ್ಲ. ನನಗೆ ಸಿನಿಮಾ ಮಾಡ್ಬೇಕಾದ್ರೇನು ಬೇರೆ ಹೀರೋಗಳನ್ನ ನಾನು ನೋಡ್ತಾ ಇದ್ದೆ, ಅವರೆಲ್ಲ ಹಿಂಗತ್ತಲ್ಲಿ ಏನೋ ಬರದೇ ಒಂಥರ ಇರುತ್ತೆ, ಸೆಟ್ಟಿಗೆ ಹೋಗೋದೇ ಒಂಥರ ಇರುತ್ತೆ. ನಾನದು ಯಾವತ್ತು ನನ್ಗ ಮಾಡ್ಬೇಕು, ನನ್ಗೆ ಆತರ ಇರ್ಬೇಕು, ಆಟಿಟ್ಯೂಡ್ ಫೀಲ್ ಮಾಡ್ಬೇಕು ಅನ್ನೋದಿರ್ಲಿಲ್ಲ. ಪರ್ಫಾರ್ಮ್ ಮಾಡ್ಬೇಕಂದ್ರೆ ನಾನು ಹೀರೋ ತರ ಮಾಡ್ಬೇಕು, ಆ ಕ್ಯಾರೆಕ್ಟರ್ ಅಲ್ಲಿ ಆ ಸಿಚುವೇಶನ್ ಅಲ್ಲಿ ನಾನು ಹೀರೋ ತರಾನೇ ಪರ್ಫಾರ್ಮ್ ಮಾಡ್ಬೇಕು ಅಂದಾಗ ಹಂಗೆ ಪರ್ಫಾರ್ಮ್ ಮಾಡ್ತಿದ್ದೆ. ಬಟ್ ಅದ್ ಬಿಟ್ರೆ ಯಾವತ್ತು ನನ್ಗೆ ಹ್ಯಾಂಗ್ ಓವರ್ ಬಂದಿರ್ಲಿಲ್ಲ. ನನ್ ಮೂವಿಲಿ ತುಂಬಾ ಕಷ್ಟ ಆಗಿದ್ದು ಅಂತ ಅಂದ್ರೆ ಲಾರಿಲಿ ಒಂದು ಫೈಟ್ ಮಾಡಿದ್ವಿ, ಇನ್ಸೈಡ್ ಲಾರಿ. ಅದ್ರಲ್ಲಿ ಸ್ಟಾರ್ಟಿಂಗ್ ನೀ ಕ್ಯಾಪ್ ಏನು ಹಾಕೊಂಡಿರ್ಲಿಲ್ಲ. ಲಾರಿ ಒಳಗಡೆ ಗೊತ್ತಲ್ಲ, ಎಲ್ಲಾ ಗಟ್ಟಿ ಪದಗಳೇ ಇರುತ್ತೆ. ಎಲ್ಲ ಅಲ್ಲೋಗ್ಬಿಡೋದು ಇಲ್ಲೋಗ್ಬಿಡೋದು, ಫುಲ್ ನೆಕ್ಸ್ಟ್ ಡೇ ಕೈ ಕಾಲು ಎತ್ತಕ್ ಆಗ್ತಾ ಇರಲ್ಲ, ಫುಲ್ ಇಲ್ಲಿ ಎಲ್ಲ ಓದ್ಕೊಂಡ್ಬಿಟ್ಟಿತ್ತು, ಸಖತ್ ಪೇನ್ ಬಂದಿತ್ತು. ಅದೊಂದ್ ಸ್ವಲ್ಪ ಸಿಚುವೇಶನ್ ಬರುತ್ತೆ. ಅದು ಇವನ್ ಟ್ರೈಲರ್ ಅಲ್ಲಿ 1-2 ಬಿಟ್ ಬರುತ್ತೆ ಲಾರಿ ಫೈಟ್ದು. ಸೊ ಅವತ್ ಮಾತ್ರ ನಿಜವಾಗ ಅಂದ್ರೆ ಅವನ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್. ಲಿಟ್ರಲಿ ಅಂದ್ರೆ ಅವನನ್ನ ಎತ್ತು ಬಿಸಾಕ್ಬೇಕು. ಅಲ್ಲೊಂದ್ ಮತ್ತೊಂದು ಕ್ಯಾರೆಕ್ಟರ್ ಬಿಸಾಕಿದಾನೆ, ಇವ್ನು ಬಿಸಾಕ್ಸ್ಕೊಂಡಿದ್ದಾನೆ. ನಾವೇ ಕೊನೆಗೆ ಅಯ್ಯೋ ಅಂದ್ರೆ ಸ್ವಲ್ಪ ಏನಾರು ಒಂದು ನೀ ಕ್ಯಾಪ್ ಅಥವಾ ಹಿಂಗೇನೋ ಗಾಡ್ ತರ ಹಾಕೋತೇನೆ, ಇಲ್ಲ ಬೇಡ ಅಂತಂದ್ ಹೇಳಿ ಅವನೆಲ್ಲ ಎತ್ತು ಬಿಸಾಕಿ ಅಂತ ಸಾಕ್ಸ್ಕೊಂಡೆ. ನಾನು ಆಗ್ಲಿಲ್ಲ, ಸಖತ್ ಪೈನ್ ಆಗ್ತಿತ್ತು. ಆಮೇಲೆ ಒಂದ್ ಶಾಟ್ ಇದೆ, ಇನ್ನೊಂದ್ ಶಾಟ್ ಅವ್ನು ಆಕ್ಟ್ರೆಸ್ ಹಿಂಗ್ ಹೊಡಿತಾನೆ, ನಾನು ಹೋಗಿ ಡೋರ್ ಹಿಂಗ್ ಬಿದ್ದು ಡೋರಿಂದ ಹಿಂಗೆ ಈಚೆ ಫುಲ್ ಹಿಂಗ್ ಈಚೆ ಹೋಗ್ಬೇಕು. ಟ್ರೈಲರ್ ಅಲ್ಲೂ ಇದೆ ಆ ಶಾಟ್. ಸೊ ಹಿಂಗ್ ಹೋಗಿ ಹಿಂಗ್ ಮಾಡಿದೀನಿ, ನನ್ಗೆ ಈ ಕೂದ್ಲು ಆ ವೀಲ್ ತಿರುಗ್ತಾ ಇದೆ ಹಿಂದೆ, ಮಾಮೂಲಿ ಚಕ್ರ, ಅದಕ್ಕೆ ಲೈಟ್ ಆಗಿ ಹಿಂಗ್ ಟಚ್ ಆಯ್ತು. ಇಲ್ಲಾಂದ್ರೆ ಆ ನೆಟ್ಗಳು ತಲೆಗೆ ಚುಚ್ಚಿರೋದು, ಅಷ್ಟು ಬೆಂಡ್ ಆಗ್ಬಿಡಿ, ನಾನು ಬಾಡಿ ಫ್ಲೆಕ್ಸಿಬಲ್ ಇದೆ, ಆಗ ಫುಲ್ ಆರ್ಚ್ ಆಗ್ಬಿಡಿದೀನಿ. ಅದೊಂದು ತುಂಬಾ ಡೇಂಜರ್ ಶಾಟ್. ನಾನು ಅಯ್ಯೋ ಇಷ್ಟೊಂದೆಲ್ಲ ಎಫರ್ಟ್ ಹಾಕ್ಬೇಕಾ ಒಂದೊಂದ್ಸಲಿ ಅಂತ ನನ್ಗೆ ಅನ್ಸ್ಬಿಟ್ಟಿತ್ತು. ನಮ್ ಕ್ಯಾಮ್ರಾಮನ್ ಯಾವಾಗ್ಲೂ ಗುರ್ರ ಅನ್ನೋರು ನನ್ಗೆ. ಬಟ್ ಅವತ್ ಬಂದು ಅವರೇ ಸೆಕೆಂಡ್ ಕೊಟ್ಟು, ಆಕಾಶ್ ಏನ್ ಸೂಪರ್ ಆಗಿ ಮಾಡಿದೆ, ನನ್ಗೆ ಸಖತ್ ಇಷ್ಟ ಆಯ್ತು ಅಂತ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಮೇಡಮ್, ಈ ನಿಮ್ಮ ಸಿನಿಮಾದ ಟ್ರೈಲರ್ ನಾನು ಗಮನಿಸಿದೆ, ಅಲ್ಲೊಂದು ಕ್ಯಾರೆಕ್ಟರ್ ಹೇಳುತ್ತೆ, ದೇವ್ರೆಲ್ಲ ಬೇಕರಲ್ಲಿ ಬಂದ್ ತಿನ್ಬಿಟ್ಟು ಇದನ್ನ ಮಾಡ್ಬಿಟ್ಟ ಅಂತೇಳಿ. ಸೊ ಅದು ತುಂಬಾ ಏನೋ ಬೇಗ ಅದು ಟಚ್ ಆಗ್ಬಿಡುತ್ತೆ. ಅಂದ್ರೆ ಮಕ್ಳದು
ಅನ್ಸ್ದಾಗ ಹೌದಲ್ಲ ಅಂತ. ಅಂದ್ರೆ ಲಂಗೋಟಿನಲ್ಲಿ ಬರ್ತಕ್ಕಂಥ ಡೈಲಾಗ್ ಹೀಗೆ ಇರುತ್ತೆ ಹೇಗೆ ಅಂತ. ಕಂಪ್ಲೀಟ್ ಹೀಗೆ ಇರುತ್ತೆ. ನೀವು ಅದಲ್ಲ, ಇದು ಜಸ್ಟ್ ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇಳ್ತೀವಲ್ಲ. ಸೊ ಅದು ಇದೆ. ಇಲ್ಲ ಅದೊಂದು ನಾನು ಅದನ್ನೇ ಹೇಳೋದು, ನಮ್ಗಳಿಗೆ ಸ್ಕ್ರಿಪ್ಟ್ ರೈಟರ್ ಮತ್ತೆ ಡೈಲಾಗ್ ಅಂದ್ರೆ ಒಂದು ರೈಟರ್ಸ್ ಟೀಮ್ ತುಂಬಾ ಎಷ್ಟು ಅವಶ್ಯಕತೆ ಅಂತ ಅನ್ನೋದು ಇಲ್ಲಿ ನಿಮಗೆ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಪ್ರತಿಯೊಂದು ಡೈಲಾಗ್ಗಳು ಕೂಡ ನಮಗೆ 4 ಜನ ಸ್ಕ್ರಿಪ್ಟ್ ರೈಟರ್ ನಾನು ನನ್ನ ಜೊತೆ ಇನ್ನಿಬ್ಬರನ್ನ ಜಾಯಿನ್ ಮಾಡಿಸ್ಕೊಂಡೆ. ಆಮೇಲೆ ಡೈಲಾಗ್ ರೈಟರ್ಸ್ಗೆ ಇನ್ನಿಬ್ರು ಇದ್ರು. ಅವ್ರ 4 ಜನ ಕೂಡ ಅದೇ ಅದು ನಮ್ಮ ಇಂಡಸ್ಟ್ರಿ ಟ್ಯಾಲೆಂಟ್ ಇರುತ್ತೆ, ಅವಕಾಶ ಕಾಯ್ತಾ ಇರ್ತಾರೆ. ಅವರೆಲ್ಲ ಟ್ಯಾಲೆಂಟ್ ಇದ್ದವರು. ಸಿನಿಮಾದಲ್ಲಿ ಅವಕಾಶ ಇಲ್ದೇನೆ ಸೀರಿಯಲ್ಸ್ ಅಥವಾ ಬೇರೆ ಬೇರೆ ಇದನ್ನ ಬರೀತಾ ಇದ್ರು. ಸೊ ನನಗೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಇವರಲ್ಲೊಂದು ಈ ಜಾನರ್ನ ಹ್ಯಾಂಡಲ್ ಮಾಡೋ ಪೊಟೆನ್ಷಿಯಲ್ ಇದೆ ಅಂತ ಒಂದು ಟೀಮ್ ಮಾಡ್ಕೊಂಡ್ವಿ. ಸೊ ಗಿರೀಶ್ ಮತ್ತೆ ಗುರು ಕಬಣೆ ಅಂತ ಸ್ಕ್ರೀನ್ ಪ್ಲೇಗೆ ಬಂದ್ರು. ಡೈಲಾಗ್ ಶ್ರೀಕಾಂತ್ ಮತ್ತೆ ವಿನೋದ್ ಅಂತ ಬಂದ್ರು. ಸೊ ಈ ಬ್ರಹ್ಮ ಬೇಕ್ರಿ ಅದು ಆಕ್ಚುಲಿ ಶ್ರೀಕಾಂತ್ ಅವ್ರ ಡೈಲಾಗು. ನಾವು ನಂದೇ ನಮಗೆ ಈಗ ಈ ಕಂಪ್ಲೀಟ್ ಸಿನಿಮಾ ನಿಮಗೆ ಲಾಟ್ ಆಫ್ ಲಂಗೋಟಿ ಜೊತೆಗೆ ಅದೊಂದು ಬಟ್ಟನ್ನ ತುಂಬಾ ಕಾಮಿಡಿಯಾಗಿ ತಗೊಂಡು ಹೋಗುತ್ತೆ. ಥ್ರೂ ಔಟ್ ಸಿನಿಮಾ ಇರುತ್ತದು. ಸೊ ಅಲ್ಲಿ ಅದೇ ಇದು ಓಪನಿಂಗ್ ಅಲ್ಲೇ ನಾವು ಅದೇ ಇಲ್ಲಿ ಲಂಗೋಟಿನೇ ಹಾಕೋಬೇಕು ಅನ್ನೋ ಸಿಚುವೇಶನ್ ಅಂತ ಬಂದಾಗ ನಾಮಕರಣ ಇಡೋಣ ಡಿಸ್ಕಸ್ ಮಾಡ್ಕೊಂಡು, ನಾಮಕರಣದ ಒಂದು ಸಿಚುವೇಶನ್, ನಾನು ಅಲ್ಲಿಂದನೇ ಸಿಕ್ಕಾಕೊಂಡ ಹೀರೋ ತಗಲಾಕೊಂಡ ಅಂತ ತೋರ್ಸೋಣ ಅಂತ ನಾಮಕರಣ ಸೀಕ್ವೆನ್ಸ್ ಇಟ್ಕೊಂಡೆ. ಇಲ್ಲಿ ಆಕ್ಚುಲಿ ಸಿನಿಮಾದಲ್ಲಿ ಒಂದು ಬಟ್ ತುಂಬಾ ದಪ್ಪಗೆ ಅಂದ್ರೆ ಸೆಕ್ಸಿ ಬಟ್ ಅಂತ ಒಂದು ಪ್ರೊಜೆಕ್ಟ್ ಮಾಡಿದ್ದೀವಿ. ಸೊ ಅದನ್ನ ಹುಟ್ಟದಾಗೆ ತೋರ್ಸ್ಬೇಕಿತ್ತು, ಆ ಬಮ್ ಒಂಥರ ಚೆನ್ನಾಗಿದೆ ಅಂತ. ಸೊ ಅದಕ್ಕಾಗಿ ಆ ಸೀನ್ ಬಂತು. ಆ ಡೈಲಾಗ್ ಆಕ್ಚುಲಿ ನಮ್ಮ ರೈಟರ್ ಶ್ರೀಕಾಂತ್ ಅವರು ಬರ್ದಿದ್ದದು. ಯೂಶಲಿ ಸಿನಿಮಾ ಅಂದ ತಕ್ಷಣ ಬರೇ ಮನೋರಂಜನೆಗೆ ಸೀಮಿತ ಅನ್ನೋದಕ್ಕಿಂತ ಒಂದು ಸಣ್ಣ ಮೆಸೇಜ್ ಕೂಡ ಇರಬೇಕು. ಸೊ ನೀವು ಹೇಳ್ತಾ ಹೋದ್ರಿ ಆಗ್ಲೇ, ಇಲ್ಲಿ ಕೂಡ ಒಂದು ಸಂದೇಶ ಇದೆ, ಅದನ್ನ ನೋಡ್ಬೇಕು, ಸಿನಿಮಾದಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಟ್ರೈಲರ್ ನೋಡಿದಾಗ ಒಂದಿಷ್ಟು ಎಮೋಷನ್ ಕಂಟೆಂಟ್ ಕಾಣ್ತು, ಒಂದು ಸಣ್ಣ ಲವ್ ಜಲಕ್ಕೂ ಬಂದೋಯ್ತು. ಸೊ ಅದ್ರ ಬಗ್ಗೆ ಹೇಳಿ, ಎಮೋಷನ್ ಮತ್ತೆ ಲವ್. ತಾಯಿ, ನಂದು ಮತ್ತೆ ನನ್ನ ತಾಯಿದ ಎಮೋಷನ್ ಇದೆ, ತಾತ, 3 ಜನದ ಒಂದು ಫ್ಯಾಮಿಲಿ ಎಮೋಷನ್ ಇದೆ. ಲವ್ ಎಮೋಷನ್ ಇದೆ, ಲವ್ ಮಾಡಿದವ್ರಿಗೆ ಅರ್ಥ ಆಗುತ್ತೆ ಅಷ್ಟೇ. ಈಗಿನ ಅಂದ್ರೆ ವರ್ಗ ಈ ಸಿನಿಮಾನ ಹೇಗ್ ತಗೋಬಹುದು ಮೇಡಮ್? ಯಾಕಂದ್ರೆ ನೀವ್ ಹೇಳ್ತಾ ಇದ್ರಿ, ಒಂದು ಆಗಿನ ಕಾಲಘಟ್ಟದ ಒಂದು ಸಂಪ್ರದಾಯನ ಈಗ ನೀವು ಇಲ್ಲಿ ಬ್ಲೆಂಡ್ ಮಾಡ್ತಾ ಇರೋದ್ರಿಂದ ಹೇಗ್ ತಗೋಬಹುದು ಅಂತ ಅನ್ಸ್ಕೊಳ್ತೀವಿ. ಅಲ್ಲ, ಅದೇ ಹೇಗ್ ತಗೋತಾರೆ ಅಂತ ಮೇ ಬಿ ಟ್ರೈಲರ್ ಆನ್ಸರ್ ಮಾಡಿದೆ ಅನ್ಕೋತೀನಿ. ಯಾಕೆ ನಾವು ಮಾಡುವಾಗ ನಾವು ಒಂದಿಷ್ಟು ಅಂದ್ರೆ ಸೈಕಲಾಜಿಕಲ್ ಸ್ಟಡಿ ಮಾಡ್ತೀವಿ. ಇವತ್ತಿನ ಯೂತ್ ಹೇಗಿರ್ತಾರೆ, ಅವ್ರಿಗೆ ಯಾವ ತರ ಕಾಂಟೆಂಟ್ ಕೊಟ್ರೆ ಇಷ್ಟ ಆಗುತ್ತೆ ಅನ್ನೋದು ಆಲ್ಮೋಸ್ಟ್ ನಾನಂತೂ ಒಂದು 2-3 ಇಯರ್ಸ್ ಅದನ್ನೇ ಸ್ಟಡಿ ಮಾಡಿದ್ದೆ. ಯಾಕಂದ್ರೆ ಈಗ ಇಯರ್ ಆನ್ ಇಯರ್ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಆಗ್ತಾ ಇರುತ್ತೆ, ಜನರಿಗೆ ಹೊಸತನೇನು ಬೇಕಾಗ್ತಾ ಇರುತ್ತೆ. ಸೊ ಅದೆಲ್ಲ ಸ್ಟಡಿ ಮಾಡಿ ಇಲ್ಲ ಇದು ವರ್ಕ್ ಆಗತ್ತೆ ಅಂತ ನಾನ್ ಮಾಡಿದ್ದು. ಸೊ ಅದು ಜನ ಹೇಗ್ ತಗೋತಾರೆ ಅನ್ನೋದು ಥಿಯೇಟರ್ಗೆ ಬಂದಾಗೆ ನನಗೂ ಗೊತ್ತಾಗುತ್ತೆ. ಬಟ್ ಟ್ರೈಲರ್ ಅಂತೂ ಮ್ಯಾಕ್ಸಿಮಮ್ ಆನ್ಸರ್ ಮಾಡಿದೆ. ಎಲ್ಲರೂ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಅವ್ರಿಗೆಲ್ಲೋ ಒಂದು ಕನೆಕ್ಟ್ ಆಗಿದೆ ಅಂತ. ಆಮೇಲೆ ಈಗಿನ ಟ್ರೆಂಡ್ ಅಲ್ಲೂ ಕೂಡ ಅದನ್ನ ಹೇಳ್ದಾಗೇನೆ ಪ್ರತಿಯೊಬ್ರು ಕೂಡ ಈಗ ಮತ್ತೆ ಮೂಲ ಹೋದ್ರೇನೆ ಬೆಟರು. ಇವತ್ತು ನಾವೇನು ಈ ಒಂದು ಮಟೀರಿಯಲಿಸ್ಟಿಕ್ ಜಂಜಾಟದಲ್ಲಿ ಸಿಕ್ಕಾಕೋತಾ ಇದೀವಲ್ಲ, ಇದು ನಮ್ಮನ್ನೇ ಅಂದ್ರೆ ಒಂಥರ ಉಸಿರುಗಟ್ಟಿಸ್ತಿದೆ ಅಂತದ್ ಎಷ್ಟೋ ಜನಕ್ಕೆ ರಿಯಲೈಸ್ ಆಗಿ ಮತ್ತೆ ಕೋವಿಡ್ ಅಲ್ಲಿ ಇರ್ಬೋದು ನೋಡಿ, ಅಷ್ಟೊಂದು ದುಡ್ಡು ಇದೆಲ್ಲ ಏನು ಅಲ್ಲ, ಎಂಡ್ ಅಲ್ಲಿ ಪ್ರಾಣ ಮುಖ್ಯ, ಸಂಬಂಧಗಳ ಬೆಲೆ ಗೊತ್ತಾಯ್ತು. ಸೊ ಈ ತರನೇ ಪ್ರತಿ ಘಟ್ಟನೂ ಕೂಡ ಮನುಷ್ಯನಿಗೆ ತನ್ನ ಮೂಲನ ನೆನಪು ಮಾಡ್ತಿದೆ. ಸೊ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನನಗೆ ಅನ್ಸದೆ ಅಂದ್ರೆ ಇದು ಕನೆಕ್ಟ್ ಆಗತ್ತೆ ಆಡಿಯನ್ಸ್ಗೆ ಅಂತ. ಆಲ್ಮೋಸ್ಟ್ ಯಾಕಂದ್ರೆ ಇವತ್ತಿಗೂ ಲಂಗೋಟಿಯ ಪ್ರಭಾವ ಬಹಳ ಇದೆ. ನೀವು ಕುಸ್ತಿಪಟುಗಳು ನೋಡಿ, ಲಂಗೋಟಿ ದೋಸೆ ಕುಸ್ತಿ ಆಡೋದು. ಹೌದು. ಹಂಗಾಗಿ ಲಂಗೋಟಿ ಪ್ರತಿಯೊಬ್ಬರ ಏನು ಪಾಲಿಗೆ ಗೊತ್ತಿರೋಂತ ವಸ್ತುನೇ, ಅದು ಯಾರು ಗೊತ್ತಿಲ್ಲ ಅಂತ. ಬಟ್ ಹಿಂದೆ ಅದನ್ನ ಅಸಹ್ಯ ಅಂತ ಅನ್ಸ್ಕೊತಿರ್ಲಿಲ್ಲ. ಅಂದ್ರೆ ಒಂಥರ ಮುಜುಗರಕ್ಕೆ ಒಳಗಾಗಂತ ವಸ್ತು ಅಂತ ಅಂತಿದ್ರು ಕೂಡ. ನಾನು ಆಗ್ಲೇ ಹೇಳ್ದಂಗೆ ನಿಮಗೆ ಈಗ ಎಲ್ಲಾ ಕಡೆನೂ ಅದನ್ನ ಸಿಗ್ತಾ ಇದೆ ಅಂತ ಅಂದಾಗ ಅದನ್ನೆಲ್ಲರೂ ಏನೋ ಅಪ್ರೋಚ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಜನ. ಲಂಗೋಟಿನ ಅದನ್ನ ಪ್ರಯೋಗ ಮಾಡ್ಬೇಕು ಅನ್ನೋ ತರದ ಇದಾಗಿದೆ. ಅದೇ ನಮ್ಮ ಊರ್ ಕಡೆ ಅಂತೂ, ನಾನು ಕೋಸ್ಟಲ್ ಕಡೆ ಹುಟ್ಟಿ ಬೆಳೆದವಳು. ಸೊ ಅಲ್ಲಂತೂ ಬರೀ ಲಂಗೋಟಿಲಿ ನಮ್ ತಾತಂದ್ರು ನಮ್ ಇವರೆಲ್ಲ ಅಂದ್ರೆ ಮನೇಲಿ ಇದ್ದಾಗೆಲ್ಲ ಲಂಗೋಟಿಲೇ ಓಡಾಡೋದು. ಸೊ ನಮ್ಗಂದ್ರೆ ಅದು ಲಂಗೋಟಿಲಿ ಒಬ್ಬ ಮನುಷ್ಯನ ನೋಡಿ ನಮ್ಗೊಂದು ಎಂಬರಾಸ್ಮೆಂಟ್ ಅಂತ ಅನ್ಸೇ ಇಲ್ಲ ಚಿಕ್ಕವರಿಂದ ನಂದವ್ರ. ಹಾ, ಇನ್ಫ್ಯಾಕ್ಟ್ ನಮ್ಮ ಊರಲ್ಲಿ ಒಬ್ರು ದೇವಸ್ಥಾನ ಇದೆ, ಅಲ್ಲಿ ಪೂಜಾರಿ ಕೂಡ ಲಂಗೋಟಿಲೇ ಪೂಜೆ ಮಾಡೋದು, ಒಂದ್ ಚಿಕ್ಕ ಹಳ್ಳಿಯಲ್ಲಿ. ಆಗ ಇವ್ರು ಯಾರು ಕೇಳಿದಾಗ ಏನು ಸಂಸಾರಸ್ಥರೆಲ್ಲ ಬರ್ತಿರ್ತಾರೆ ನೀವು ಲಂಗೋಟಿಲಿ, ಅಯ್ಯೋ ಇದು ನನ್ನ
ವಸ್ತ್ರ ಇದು ಅಂದ್ರೆ ನನ್ನ ಹಕ್ಕಿದು, ನಾನು ನನ್ನ ಕಂಫರ್ಟಬಲ್ ನಾನು ಮಾಡ್ತೀನಿ. ಅಂದ್ರೆ ಅವರೆಲ್ಲ ಯಾವ್ದು ಅಂದ್ರೆ ಮನುಷ್ಯನಿಗೆ ಫೈನಲಿ ಅಂದ್ರೆ ವಸ್ತ್ರಗಳು ಇಂಪಾರ್ಟೆಂಟ್ ಅಲ್ಲ, ನಮ್ಮೊಳಗೆ ಅಂತ ಗಟ್ಟಿತನ ಅಂತ ನಂಬ್ಕೊಂಡವ್ರು ಅಂದ್ರೆ ಲಂಗೋಟಿ ಹಾಕೊಳ್ಳೋಕೆ ತಲೆ ಕೆಡ್ಸ್ಕೊಳಲ್ಲ. ಸೊ ಇಲ್ಲೂ ಕೂಡ ನಮ್ಮ ತಾತನ ಕ್ಯಾರೆಕ್ಟರ್ ಅದೇ, ಅಂದ್ರೆ ನಮ್ಮೊಳಗೆ ಗಟ್ಟಿತನ ಇದ್ದಾಗ ಈ ವಸ್ತ್ರ ನಮ್ಮನ್ನ ಡಿಫೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ನುವಂಥದ್ದು. ಸೊ ಹಾಗ ನಮ್ಗಂತ ನಾವು ಹಳ್ಳಿಲಿ ಅಂತ ನೋಡ್ಬಿಟ್ಟಿದ್ವಿ. ಈಗ ನನಗದೇ ಎಷ್ಟೊಂದ್ ಜನ ಕೇಳ್ತಾರೆ, ಅದೇ ನಿಮ್ಗೆ ಅದು ಲಂಗೋಟಿ ಅಂತ ತಗೊಳ್ಬೇಕಾರದು ನಿಮ್ಗೆ ಆಸ್ ಅ ಲೇಡಿ ಡೈರೆಕ್ಟರ್ ಮುಜುಗರ ಆಗಿಲ್ವ ಅಂದ್ರೆ ಆಗ ಸಾಧ್ಯನೇ ಲೆಕ್ಕ, ನಾನು ಊರಲ್ಲಿ ನೋಡ್ಬಿಟ್ಟಿದ್ದೀನಿ ಅದನ್ನ. ಕಲ್ಪನೆ ಅಲ್ಲ, ನಾನು ಕಣ್ಣಾರೆ ಕಂಡಿದ್ದದು. ಸೊ ಹಾಗಾಗಿ ಅಂದ್ರೆ ನನಗೆ ಅದು ಆ ಸಬ್ಜೆಕ್ಟ್ ಅಂತ ಎತ್ಕೊಳ್ಬೇಕಾದ್ರೆ ಇನ್ನೂ ಖುಷಿನೇ ಇತ್ತು ಬಿಟ್ರೆ, ಓ ಇದು ಈ ತರ ಆಗ್ಬೋದು ಆ ತರ ಆಗ್ಬೋದು ಅಂತ ಸಿಂಗಲ್ ಸೆಕೆಂಡ್ ಕೂಡ ನಂಗೆ ಆ ಥಾಟ್ ಬರ್ಲಿಲ್ಲ. ನಂಗೆ ಅದೇ ಟ್ರೈಲರ್ ಬಂದ್ಮೇಲೆ ನಂಗೊಂದು ನಂಬಿಕೆ ಬಂದ, ಅಂದ್ರೆ ಇಲ್ಲ ನಮಗೂ ಒಳಗಡೆ ಒಂದು ಭಯ ಇರುತ್ತೆ, ಹೇಗ್ ತಗೋತಾರೋ ಅನ್ನೋದೊಂದು ಇರುತ್ತೆ. ಸೊ ಟ್ರೈಲರ್ ರಿಸೀವ್ ಮಾಡಿದ ರೀತಿ ನೋಡಿ ಇದು ಅಂದ್ರೆ ಈ ವಿಷಯ ಇವತ್ತಿನ ಕಾಲಘಟ್ಟಕ್ಕೆ ಸೂಕ್ತ ಅನ್ನೋದು ಒಂದು ನಂಬಿಕೆ ಬಂದಿದೆ. ಅಂದ್ರೆ ಹಾ ಅದನ್ನೇ ಹೇಳಿದ್, ನಮ್ಗೆ ತುಂಬಾ ಪಾಸಿಟಿವ್ ಆಗೇ ಸಿಕ್ತು. ನಾನು ಅಂದುಕೊಂಡಿದ್ಕಿಂತ ಅಂದ್ರೆ ಅದೇ ಹೇಳಿದ್ನಲ್ಲ, ಆಸ್ ಅ ಕ್ರಿಯೇಟರ್ ಆಗಿ ನಾವು ಆಲ್ಮೋಸ್ಟ್ ಟ್ರೈಲರ್ ಎಷ್ಟು ಒಂದು 10-15 ವರ್ಷ ಮಾಡ್ಬಿಟ್ಟಿದ್ವಿ. ಆಲ್ಮೋಸ್ಟ್ ಒಂದು 1 year ಇಂದ ಓಕೆ ಟ್ರೈಲರ್ ಈ ವರ್ಷನ್ ಕಟ್ಟು ನಾನು ಆಕಾಶ್ ಸುಮಾರು ಡಿಸ್ಕಸ್ ಮಾಡಿದೀವಿ, ಒಂದ್ ವರ್ಷನ್ ಕಟ್ ಮಾಡ್ತಾ ಇದ್ವಿ, ಎಲ್ಲ ಮಾಡಾದ್ಮೇಲೆ ಇಲ್ಲ ಏನೋ ಮಜಾ ಇಲ್ಲ ಅಂತ ತೆಗಿತಾ ಇದ್ವಿ, ಮತ್ತೆ ಇನ್ನೊಂದು ವರ್ಷನ್ ಕಟ್ ಮಾಡ್ತಾ ಇದ್ವಿ. ಈಗ ಇಂಡಸ್ಟ್ರಿ ನಾರ್ಮಲ್ ಆಗಿ ಟ್ರೈಲರ್ ಕಟ್ ಮಾಡಕ್ಕೆ ಅಂತಾನೆ ಒಂದಿಷ್ಟು ಎಕ್ಸ್ಪರ್ಟ್ಸ್ ಇದಾರೆ. ಸೊ ನಂಗೆ ಆಕ್ಚುಲಿ ಸಜೆಸ್ಟ್ ಮಾಡಿದ್ರು, ಅವ್ರ ಹತ್ರ ಹೋಗ್ಬಿಡಿ ಅವರೆಲ್ಲ ನೀಟಾಗಿ ಮಾಡ್ಕೊಡ್ತಾರೆ ಅಂತ. ಬಟ್ ನನಗೆ ಅವ್ರ ಪ್ಯಾಟರ್ನ್ ಗೊತ್ತು, ಅವ್ರೊಂದು ಯಾವ್ದೋ ಒಂದು ಸೆಟ್ ಆಫ್ ರೂಲ್ ಇಟ್ಕೊಂಡ್ ಮಾಡ್ತಾರೆ. ನಂಗೆ ಅದು ಬೇಡವಾಗಿತ್ತು, ನಂಗೆ ಏನೊಂದು ಹೊಸನ್ನ ಬೇಕಿತ್ತು. ಹಾಗಾಗಿ ನಾವೇ ಕಷ್ಟಪಟ್ಟು ಮಾಡೋಣ ಸುಮಾರು ಒದ್ದಾಡಿ ಒಂದು 5-6 ವರ್ಷನ್ ಮಾಡಿದ್ವಿ, ಕನ್ವಿನ್ಸ್ ಆಗ್ತಾ ಇಲ್ಲ, ಮತ್ತೆ ಸ್ಕ್ರಾಪ್ ಮಾಡಿದ್ವಿ, ಮತ್ತೊಂದು ಮಾಡಿದ್ವಿ. ನನ್ಗೆ ಅನ್ಸಿಬಿಟ್ಟು ನಂದು ಎಡಿಟ್ ಸೂಟ್ ಚಾರ್ಜ್ ಒಂದು 1,00,000 ಹತ್ರ ಬಂದ್ಬಿಟ್ಟಿದ್ದೇನೆ. ಹೋಗೋದು ರಾತ್ರಿ ಒಂದೇನೋ ಐಡಿಯಾ ಬರುತ್ತೆ, ಹೋಗೋದು ಚೇಂಜ್ ಮಾಡೋದು, ಬರೋದು, ಮತ್ ನೋಡೋದು, ಚೆನ್ನಾಗಿಲ್ಲ ಅಂತ ಅನ್ಸೋದು ಅಂತ. ಹಾಗೆ ಫೈನಲಿ ವರ್ಷನ್ ಬಂದಿತ್ತು. ಸೊ ಈ ವರ್ಷನ್ ಅಷ್ಟೇ, ಅಂದ್ರೆ ಇನಿಷಿಯಲ್ ವರ್ಷನ್ ಬಂದ್ಮೇಲೆ ನಾವು ಸುಮಾರು ಮತ್ತೆ ರೀವರ್ಕ್ ಮಾಡಿದ್ದೀನಿ. ಸೊ ಫೈನಲಿ ಇದನ್ನ ಬಂದಾಗ ನನಗಂದ್ರೆ ಓಕೆ ನಾನೇನ್ ಹೇಳಕ್ ಹೊರಟೆ, ಲಂಗೋಟಿ ವರ್ಸಸ್ ಅಂಡರ್ವೇರ್. ಅಗೇನ್ ಅಂಡರ್ವೇರ್ ಅನ್ನೋ ಜಸ್ಟ್ ನಮ್ಮ ಸಿನಿಮಾದಲ್ಲಿ ಅಂಡರ್ವೇರ್ ಒಂದೇ ಅಲ್ಲ, ಅದನ್ನ ಇಟ್ಕೊಂಡು ನಾವು ಬೇರೆ ಏನೋ ಮಾತಾಡಕ್ ಹೋಗ್ತಾ ಇದೀವಿ. ಸೊ ಅದೆಲ್ಲದು ನಾನೇನ್ ಹೇಳಕ್ ಹೊರಟೆ ಕ್ಲೀನ್ ಆಗಿ ಬಂತು ಅಂತ ಅನ್ನಿಸ್ತು. ಸೊ ನನಗೆ ಕಂಪ್ಲೀಟ್ ಸ್ಯಾಟಿಸ್ಫೈ ಆದ್ಮೇಲೆ ನಾನು ಅದನ್ನ ಅಪ್ಲೋಡ್ ಮಾಡಿದಾಗ ನಂಗೆ ಅವತ್ತು ಆಕ್ಚುಲಿ ಭಯ ಇತ್ತು. ಅವತ್ತು ಲಾಂಚ್ ಮಾಡಿದಾಗ ಏನ್ ಹೇಗ್ ತಗೋತಾರೆ ಏನೋ, ಆಲ್ರೆಡಿ ಒಂದು ಕಾಂಟ್ರವರ್ಸಿ ಬೇರೆ ಆಗಿದೆ ಆಯ್ತಾ, ಅದೊಂದ್ ಬೇರೆ ಭಯ ಇದೆ. ಸೊ ಇದು ಹೇಗೋ ಏನೋ ಮತ್ತೆ ಇನ್ನೂ ಕಾಂಟ್ರವರ್ಸಿ ಆಗುತ್ತಾ, ಅಥವಾ ಜನ ಏನಿದೆ ಈ ತರ ಮಾಡ್ಬಿಟ್ಟಿದ್ದಾಳೆ ಅಂತ ಬರುತ್ತಾ ಅನ್ನೋ ತುಂಬಾ ಭಯ ಇತ್ತು. ಲಾಂಚ್ ಮಾಡಿ 5 ನಿಮಿಷನೂ ಆಗಿಲ್ಲ, 10 ನಿಮಿಷ ಆಗಿರ್ಬೋದು. ನಾನು ಆಕ್ಚುಲಿ ನೋಡ್ತಾನೆ ಇಲ್ಲ, ಫ್ರಾಂಕ್ಲಿ ಸ್ಪೀಕಿಂಗ್ ನನಗೊಂಥರ ಟೆನ್ಷನ್ ಇದೆ, ನಾನು ನೋಡ್ತಾನೆ ಇಲ್ಲ. ಸುಮ್ಮನೆ ಅಂದ್ರೆ ಬೇಡ ಅಂತ ಹೀಗೆ ಒಂದ್ ಕಡೆ ಕೂತಿದ್ದೀನಿ, ಇದಕ್ಕೆ ಒಂದು ಮೆಸೇಜ್ ಬಂತು. ತೆಗೆದು ನೋಡ್ತೀನಿ, ನನ್ನ ಒಂದು ಹಳೆ ಫ್ರೆಂಡ್ ಒಬ್ಳು, ಟ್ರೇಲರ್ ನೋಡ್ದೆ ಕಣೆ ಸಖತ್ತಾಗಿದೆ ಮೂವಿ ಅಂತ ಹಿಟ್ ಗ್ಯಾರಂಟಿ ಬರ್ದಿಟ್ಕೊ ಅಂತ ಕಳ್ಸಿದ್ಲು. ಆಗ ಒಂದಂದ್ರೆ ಓಕೆ, ಒಂದಂದ್ರೆ ಲೇಡಿಗೆ ಇಷ್ಟ ಆಗಿದೆ ಅಂತಂದ್ರೆ ಒಂದು ಇದು ಫ್ಯಾಮಿಲಿ ಸಬ್ಜೆಕ್ಟ್ ಅನ್ನೋದು ಕನೆಕ್ಟ್ ಆಗಿದೆ ಅನ್ನೋದು ಒಂದ್ ಸಮಾಧಾನ ಆಯ್ತು. ಆಮೇಲೆ ಅವತ್ತಂತೂ ಒಂದು 8-10 ಕಾಲ್ಸ್ ಬಂದ್ಬಿಡ್ತು. ನೋಡ್ತಾ ಇದ್ದಂಗೆ ಯಾರ್ಯಾರೋ ಅಂದ್ರೆ ಒಂದು 10 ವರ್ಷ ನಾವು ಮಾತಾಡಿರ್ಲಿಲ್ಲ, ಅವರೆಲ್ಲ ಫೋನ್ ಮಾಡಿ ಅಯ್ಯೋ ಸಂಜೋತ ಟ್ರೇಲರ್ ನೋಡಿದೆ ಮಜಾ ಇದೆ, ಪಕ್ಕ ಕಚ್ಕೊಳತ್ತೆ ಈ ಸಿನಿಮಾ ಅಂತ. ಆಮೇಲೆ ಇನ್ನು ಯಾರೋ ಒಬ್ರಂತೂ ಅಲ್ಲೇ ಒಂದು ಅರ್ಧ ಗಂಟೆ ಅದ್ರ ಬಗ್ಗೆ ಮಾತಾಡಿದ್ರು. ನಾನ್ ಲಂಗೋಟಿ ಅಂತಂದಾಗ ಏನ್ ಮಾತಾಡಿ ಲಂಗೋಟಿ ಇಟ್ಕೊಂಡು ಏನ್ ಲಂಗೋಟಿ ಹಾಕ್ತಾರೋ ಹಾಕಲ್ವ ಅನ್ನೋದು ಒಂದು ಸಬ್ಜೆಕ್ಟ್ ಅಂತ ಅನ್ಕೊಂಡಿದ್ದೆ ಸೀರಿಯಸ್ಲಿ. ಬಟ್ ಟ್ರೇಲರ್ ನೋಡಿದಾಗ ನೀ ಬೇರೆ ಏನು ಹೇಳಕ್ ಹೊರಟಿದ್ಯಾ, ಒಂದು ಲಂಗೋಟಿಯಿಂದ ಇಟ್ಕೊಂಡು ಇನ್ನು ವಿಷಯ ಮಾತಾಡ್ಬಹುದು ಅನ್ನೋದು ನನಗೆ ನೋಡಿ ನಿಜವಾಗೂ ಶಾಕ್ ಆಯ್ತು, ಸರ್ಪ್ರೈಸು ಆಯ್ತು. ಕಾಂಗ್ರಾಟ್ಸ್ ಅಂತ. ಯಾವಾಗ ನನಗೆ ಆ ಥರ ಅಂದ್ರೆ ಪ್ರಶಂಸೆ ಸುರಿಮಳೆಗಳು ಬರೋಕ್ ಶುರು ಆಯ್ತು, ಅವಾಗ ಪರವಾಗಿಲ್ಲ ನಾನು ಗೆದ್ದೆ ಟ್ರೇಲರ್ ಮಟ್ಟಕ್ಕೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂತು. ಓಕೆ ಆಕಾಶ್, ಸಿನಿಮಾದಲ್ಲಿ ನೋಡಿದ್ರೆ ಒಂದು ಸೀನ್ ನೋಡಿದೆ, ಅಂದ್ರೆ ಟ್ರೇಲರ್ ಪೊಲೀಸ್ ಲಾಕಪ್ ಅಲ್ಲಿ ಇದ್ದಾಗ ಬಿಚ್ಚಿಸ್ತೀನಿ ಅಂತ ಲಂಗೋಟಿನೇ ಹಾಕೊಂಡಿರಲ್ಲ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ. ಅದು ಏನು ನಿಮ್ ಜೊತೆ ಇರೋ ಕ್ಯಾರೆಕ್ಟರ್ ಹೇಗೆ? ಯಾಕಂದ್ರೆ ನಾನು ಸಿನಿಮಾ ನೋಡಿಲ್ಲ. ಸೊ ಅದ್ ಹೇಗಾಗ್ತಿರತ್ತೆ, ಇವ್ರಿಬ್ರು ಯಾವ್ದಂದ್ರೆ ಮೀಟ್ ಆಗ್ತಾರೋ ಅವತ್ತೆಲ್ಲ ಅವ್ನು ಏನು ಹಾಕಿರಲ್ಲ, ಅವ್ನಿಗೆ ಕಂಡಿರುತ್ತೆ, ಸೀಕ್ವೆನ್ಸ್ ಬರುತ್ತೆ. ಏನೋ ನೀನ್ ಚಟ್ಟಿ ಹಾಕೋ ಅಭ್ಯಾಸನೇ ಇಲ್ವಾ ಅಂತ, ಇವನಿಗೆ ತಾನು ಲಂಗೋಟಿ ಹಾಕೋದವಳಿಗೆ ಗೊತ್ತಾಗ್ಬಾರ್ದು ಅಂತ. ಸೊ ಅಟ್ ದ ಸೇಮ್ ಟೈಮ್ ಅವಳಿಗೆ ಅದ್ ಹೆಂಗ್ ಕಾಡ್ತಾ ಇರ್ತೀನಿ, ನೀವೇನು ಹಾಕೋದಿಲ್ಲ ಒಳಗೆ ಅಂತ. ಸೊ ಅದು ಒಂದಿಷ್ಟ ಅಂತ ಫನ್ನಿ ಸೀಕ್ವೆನ್ಸ್ ಅದು ಬರುವಂತದ್ದು. ಅದಕ್ಕೆ ಅವನಂದ್ರೆ ಚಟ್ಟಿ ಬಿಚ್ಚಿ ಇದು ಏರೋಪ್ಲೇನ್ ಹತ್ತಿಸ್ತೀನಿ ಅಂದಾಗ ಅಯ್ಯೋ ಅಪ್ಪ ಬಿಚ್ಚಕ್ಕೆ ಒಂದು ಚಡ್ಡಿನೇ ಹಾಕಿಲ್ಲ ಅಂತ ಹೇಳ.
ಮೇಡಮ್, ಸಾಂಪ್ರದಾಯಿಕವಾಗಿ ಲಂಗೋಟಿ ಅನ್ನೋದು ಹಿಡ್ಕೊಂಡು ನೀವು ಕತೆ ಹೇಳಿದ್ದೀರಾ. ಇದು ಒಂದು ಫ್ಯಾಮಿಲಿಯಲ್ಲಿ ನಡೀತಕ್ಕಂಥ ಒಂದು ಕತೆ ಅಂತ ಅನ್ಸುತ್ತೆ, ಅಥವಾ ಓವರ್ ಆಲ್ ಸಿನಿಮಾಗೆ ಕನೆಕ್ಟ್ ಆಗ್ತಾ ಹೋಗ್ತದ? ಒಬ್ಬ ಹೀರೋ ಎಲ್ಲದಕ್ಕೂ ಕನೆಕ್ಟ್ ಆಗ್ತದೆ, ಎಲ್ಲ ಪಾತ್ರಗಳಿಗೆ. ಒಂದು ಫ್ಯಾಮಿಲಿಯಿಂದ ಒಂದು ಜರ್ಮಿನೇಟ್ ಆಗುತ್ತೆ. ಆಮೇಲೆ ಅವನೊಂದು ಎಲ್ಲ ಸರ್ಕಲ್ ಇರ್ಬೇಕು, ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೇಕು. ಫ್ರೆಂಡ್ ಸರ್ಕಲ್ ಅಲ್ಲಿ ಒಂದಿಷ್ಟು ಅವಮಾನಗಳು, ಆಮೇಲೆ ಅಲ್ಲಿಂದ ಅಂದ್ರೆ ಅಯ್ಯೋ ಈ ಫ್ರೆಂಡ್ಸ್ ಬೇಡ ಅಂತ ಅಲ್ಲಿಂದ ತಪ್ಸ್ಕೊಂಡು ಇನ್ನೆಲ್ಲೋ ಹೋಗ್ತಾನೆ. ಅಂದ್ರೆ ಎಲ್ಲಿವರೆಗೆ ನಮ್ಮೊಳಗೆ ಒಂದು ಇನ್ಫೀರಿಯೇಟ್ ಕಾಂಪ್ಲೆಕ್ಸ್ ಇದೆಯಲ್ಲ, ಅಲ್ಲಿವರೆಗೂ ನಾವ್ ಎಲ್ಲಿ ಹೋದ್ರು ನಮಗೆ ಅವನ್ ಫ್ರೀಡಮ್ ಸಿಗಲ್ಲ. ನಮ್ಮಲ್ಲೇ ಅಂದ್ರೆ ಸೆಲ್ಫ್ ಎಸ್ಟೀಮ್ ಇಲ್ಲ ಅಂದಾಗ, ಲೋ ಎಸ್ಟೀಮ್ ಇದ್ದಾಗ, ನಮ್ಮೊಳಗೆ ನಾವು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಇದ್ದಾಗ ನೀವ್ ಎಲ್ಲಿ ಹೋದ್ರು ಅಂದ್ರೆ ಜನ ಆಕ್ಚುಲಿ ನಿಮ್ಗೆ ನಾರ್ಮಲ್ ಆಗಿ ನೋಡ್ತಾ ಇರ್ತಾರೆ. ನಮಗೆ ಅನ್ಸ್ತೈತಿ ಇಲ್ಲ ನಮ್ಮೆಲ್ಲ ಕೀಳ ನೋಡ್ತಾ ಇದ್ದಾರೆ. ಸೊ ಆ ಮನಸ್ಥಿತಿಲಿ ಇರುವಂತ ಹೀರೋ. ಸೊ ಅವನ ಟ್ರಾವೆಲ್ ಸುಮಾರು ಕಡೆ ಆಗತ್ತೆ. ಫ್ಯಾಮಿಲಿಗೆ ಸ್ಟಾರ್ಟ್ ಫ್ರೆಂಡ್ಸ್ ಸರ್ಕಲ್ ಹೋಗುತ್ತೆ, ಅಲ್ಲಿಂದ ಮತ್ತೆ ಯಾವ್ದೋ ಒಂದು ಬೇರೆ ಇದಕ್ಕೆ ಹೋಗುತ್ತೆ, ಅಲ್ಲಿಂದ ತಾನು ಎಕ್ಸ್ಪೆಕ್ಟ್ ಮಾಡದೇ ಇರೋ ಜಾಗಕ್ಕೆಲ್ಲ ಹೋಗುವಂತ ಸಿಚುವೇಶನ್ಸ್ ಬರುತ್ತೆ. ಓಕೆ, ಇಡೀ ಸಿನಿಮಾ ಜರ್ನಿ ಒಂದು 38 ಡೇಸ್ ಅಂತ ಹೇಳಿದೆ ನೀವು ಶೂಟ್ ಆಗಿದೆ. ಸೊ ಕ್ಯಾರೆಕ್ಟರ್ ಇಂದ ಹೊರಗೆ ಬಂದಿರಾ ಈಗ? ಹಂಗೆ ಈಗ ನನಗೆ ಕ್ಯಾರೆಕ್ಟರ್ ಅಂದ್ರೆ ಎದ್ರುಕೊಂತಾನೆ, ಅವನಿಗೆ ಒಂದು ಭಯ ಬರ್ತಾ ಇರುತ್ತೆ. ಅದು ನನ್ಗೆ ನ್ಯಾಚುರಲ್ ಆಗಿ ಬರ್ತಾ ಇರಲಿಲ್ಲ. ತುಂಬಾ ಕಾಮಿಡಿ ಸೀನಿಯರ್ ಆಕ್ಟರ್ಸ್ ಎಲ್ಲ ಆ ಜರ್ಕ್ ತಗೊಂತಾರಲ್ಲ, ನನ್ಗೆ ಆ ಜರ್ಕ್ ತುಂಬಾ ಆರ್ಟಿಫಿಷಿಯಲ್ ಆಗಿ ಬರ್ತಿತ್ತು. ನಾನು ಅದನ್ನ ಟ್ರೈ ಮಾಡಿ 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 ಆಮೇಲೆ ನನ್ಗೆ ಅದು ಸಿಕ್ತು ಕೊನೆಗೆ. ಆಮೇಲೆ ನನ್ ಫ್ರೆಂಡ್ ಒಬ್ರು ಹಿಂದೆಯಿಂದ ಬಂದೇನೋ ಹಿಂಗ ಅಂದ್ರು, ಎದುರಿಸಿದ್ರು. ನಾನ್ ಜರ್ಕ್ ತಗೊಂಡಿದ್ ನೋಡಿ, ಯಾಕೋ ನಿನ್ಗೆ ಏನೋ ಯಾರೋ ಹುಡುಗಾನೆ ಏನೋ ಮಾಡಿ ಗಿಡ್ಬಿಟ್ಟಿದ್ದ, ನಿನ್ಗೆ ಅಟೆಂಪ್ಟ್ ಮಾಡ್ಬಿಟ್ಟಿದ, ನಿನ್ಗೆ ಯಾಕೆ ಈ ತರ ಹಿಂಗ ಆಗ್ತಿದ್ಯಾ, ಏನಾದ್ರು ನಿನ್ಗೆ ಏನಾದ್ರು ಇದು ಅತ್ಯಾಚಾರ ಆಗಿದ್ಯಾ, ನೀನು ಹೇಳು ನನ್ನ ಹತ್ರ, ಪರವಾಗಿಲ್ಲ ಹಂಗೆ. ಅಯ್ಯೋ ಇಲ್ಲ ಗುರು, ಪ್ರಾಕ್ಟೀಸ್ ಮಾಡಿ ಹಂಗ ಆಗ್ಬಿಟ್ಟಿದೆ, ಮತ್ತೆ ಎಲ್ಲಾ ಸಲಿನೂ ಅಷ್ಟು ಆ ಜರ್ಕ್ ಕೊಡ್ತಾ ಇದ್ದಿಲ್ಲ ಅಂತ ಅಂದ್ರಿಲ್ಲ. ಅದು ಪ್ರಾಕ್ಟೀಸ್ ಮಾಡಂಗ ಆಗ್ಬಿಡಿದೆ. ಅಯ್ಯೋ ಬಂದಿದೀನಿ ಒಂಚೂರು ಕ್ಯಾರೆಕ್ಟರ್ ಇಂದ ಆಚೆ ಬಂದಿದೀನಿ. ಓಕೆ, ನಿಮಗೆ ಹೆಂಗ್ ಅನ್ಸದೆ ಈಗ ಕ್ಯಾರೆಕ್ಟರ್ ಇಂದ ಹೊರಗೆ ಬಂದ್ಮೇಲೆ? ಕಂಫರ್ಟ್ ಅಂಡರ್ವೇರ್ ಅಥವಾ ಲಂಗೋಟಿನ? ಇಲ್ಲ, ಬಾಕ್ಸರ್. ಯಾಕಂದ್ರೆ ತುಂಬಾ ಹಳೆ ಸ್ಟೈಲ್ಗೂ ಹೋಗಕ್ಕಾಗಲ್ಲ, ತುಂಬಾ ಇವಾಗ ಹಂಗಂತ ಅಂಡರ್ವೇರ್ ಇದ್ ಮಾಡಕ. ಅದಕ್ಕೆ ಅದ್ರಲ್ಲಿ ಬಾಕ್ಸರ್ ಬೆಸ್ಟ್ ಇದೆ, ಸ್ವಲ್ಪ ಅಂಡರ್ವೇರ್ ಸಿಮಿಲರ್ ಇದೆ ಬಾಕ್ಸರ್. ಹೌದು, ಸ್ವಲ್ಪ ಕಂಫರ್ಟ್ ಇರುತ್ತೆ, ಫ್ರೀ ಇರುತ್ತೆ. ಲಂಗೋಟಿಲಿ ಏನ್ ಪಾಸಿಟಿವ್ ಇದೆ ಅದನ್ನ ಬಾಕ್ಸರ್ ಕ್ಯಾರಿ ಮಾಡುತ್ತೆ. ಬಾಕ್ಸರ್ ಬೆಸ್ಟ್. ಓಕೆ, ಅವನು ಶೂಟ್ ಯಾವಾಗ ಕ್ಯಾರೆಕ್ಟರ್ ಓಕೆ ಅಂತ ಅದನ್ನ ಅವತ್ತಿಂದ ಅವನು ಲಂಗೋಟಿನ ಹಾಕ್ತಾ ಇದ್ದ ಡೈಲಿ. ಒಂದು ಕ್ಯಾರೆಕ್ಟರ್ ಗೊತ್ತಾಗ್ಲಿ ಅಂತ ಅನ್ನೋದು. ಮತ್ತೆ ಅಂದ್ರೆ ಹಾಕ್ದಾಗ ಇರಿಟೇಷನ್ ಇರಬಾರ್ದು. ಡೈರೆಕ್ಟ್ ಆಗಿ ಸೆಟ್ ಹೋಗಿ ನಾನು ಸೆಟ್ ಇಂದ ಲಂಗೋಟಿ ಹಾಕಿದ್ರೆ ಆ ಇರಿಟೇಷನ್ ಮತ್ತೆ ಆ ಫೀಲೇ ಬೇರೆ ತರ ಇರುತ್ತೆ. ಮುಂಚೆಯಿಂದಾನೆ ಲಂಗೋಟಿ ಹಾಕಿದಾಗ ಸೊ ಅದನ್ನ ಹ್ಯಾಂಡಲ್ ಮಾಡೋದು ಈಸಿ ಆಗುತ್ತೆ. ಬಾಡಿ ಮೇಲೆ ಹೆಂಗಿದೆ, ಯಾವ ತರ ಫೀಲ್ ಮಾಡ್ಕೋಬಹುದು. ಓಕೆ ಮೇಡಮ್, ಆರಂಭದಲ್ಲಿ ಒಬ್ಬ ಪ್ರೊಡ್ಯೂಸರ್ ಇದ್ರು, ಅವರು ಬ್ಯಾಕ್ಔಟ್ ಆಗ್ತಾರೆ. ಆಮೇಲೆ ನೀವೇ ಅದನ್ನ ಇನಿಷಿಯೇಟಿವ್ ತಗೊಂಡು ಶುರು ಮಾಡ್ತೀರಿ. ಸೊ ಎರಡನ್ನು ಮ್ಯಾನೇಜ್ ಮಾಡಬೇಕು. ಎರಡನ್ನು ಹೇಗೆ ಮ್ಯಾನೇಜ್ ಮಾಡಿದ್ರಿ ಅಂತ? ವೆರಿ ಟಫ್ ಚಾಲೆಂಜ್. ನನಗೆ ಒಂದೊಂದ್ಸಲ ಅದೇ ಅನ್ಸುತ್ತೆ, ಸಿನಿಮಾ ಮಾಡೋದು ಈ ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡುವಂತಾರೆ, ಅದ್ರಿಂದ ದೊಡ್ಡ ಚಾಲೆಂಜ್ ಸಿನಿಮಾ ಮಾಡಿ ನೋಡಿ ಫಸ್ಟ್. ಎಸ್ಪೆಷಲಿ ಪ್ರೊಡಕ್ಷನ್ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ. ಅಂದ್ರೆ ನನಗೆ ಟು ಬಿ ಫ್ರ್ಯಾಂಕ್, ನಾನು ಇದ್ರಲ್ಲಿ ಲಕ್ಕಿ. ಯಾಕಂದ್ರೆ ನಂಗೆ ಇವನ್ ಮೊದಲನೇ ಸಿನಿಮಾದಲ್ಲೂ ಅಷ್ಟೇ, ಈಗೂ ಅಷ್ಟೇ, ನಾನು ಹಿಂಗೆ ಮಾಡ್ತೀನಿ ಅಂತ ಅಂದಾಗ ಫಿನಾನ್ಷಿಯಲ್ ಆಗಿ ಹೆಲ್ಪ್ ಮಾಡಕ್ ಇರ್ಬೋದು, ಅಥವಾ ನಾನು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಕ್ ಇರ್ಬೋದು. ಒಂದಿಷ್ಟು ಫ್ರೆಂಡ್ಸ್ಗಳು ಫ್ಯಾಮಿಲಿ ಇದ್ದೇ ಇದ್ದಾರೆ. ಸೊ ಹಾಗಾಗಿ ಇಲ್ಲಾಂದ್ರೆ ಬೇರೆ ಫ್ರೆಂಡ್ಸ್ಗಳದ್ದು ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಬಟ್ ಜವಾಬ್ದಾರಿ ನಾನೇ ತಗೊಳ್ಬೇಕಾಯ್ತು. ಸೊ ಆಗ ನಮ್ಮ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ಆಗಿ ಬಂದು ಅದಷ್ಟು ಕೆಲಸ ಅಟ್ಲೀಸ್ಟ್ ಒಂದು ಮೇಜರ್ ಭಾರನ ಇಳಿಸಿದ್ದು ಅವರೇ. ಅವ್ರ ಆಫೀಸ್ ಮುಗಿಸ್ಕೊಂಡು ಸಂಜೆ ಬರ್ತಾ ಇದ್ರು, ಫಿನಾನ್ಷಿಯಲ್ ಎಲ್ಲ ಅವರೇ ಹ್ಯಾಂಡಲ್ ಮಾಡ್ಕೋತಾ ಇದ್ರು. ಸೊ ಹಾಗಾಗಿ ಅದೊಂದು ಅಂದ್ರೆ ಅವ್ರು ತಗೊಂಡು, ಬಟ್ ಅದರ್ವೈಸ್ ಈ ಸೆಟ್ ಅಲ್ಲಿ ಎಲ್ಲದನ್ನ ಹ್ಯಾಂಡಲ್ ಮಾಡ್ಬೇಕಲ್ಲ, ಅದು ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಸುಮ್ನೆ ಒಂದು ಓಕೆ ಆಕ್ಷನ್ ಕಟ್ ಹೇಳಿ ನಮ್ದು ವಿಜುವಲೈಸೇಷನ್ ಇದೆ, ಅದನ್ನ ತರೋದು ಬೇರೆ. ಈ ಸೆಟ್ ಅನ್ನ ಹ್ಯಾಂಡಲ್ ಮಾಡ್ಬೇಕು, 21 ವಿಭಾಗನ ಹ್ಯಾಂಡಲ್ ಮಾಡ್ಬೇಕು. ಪ್ರತಿಯೊಂದು ವಿಭಾಗನ ಹ್ಯಾಂಡಲ್ ಮಾಡ್ಬೇಕು. ನಾವ್ ಇಲ್ಲೇನೋ ಅನ್ಕೊಂಡಿರ್ತೀವಿ ಅದಕ್ಕೆ ಆಗಿರಲ್ಲ, ಅಥವಾ ಕೆಲಸ ಈಗೋ ಕ್ಲಾಶಸ್ ಗಳಾಗ್ಬಿಟ್ಟಿರುತ್ತೆ, ಅದನ್ನ ಸಾರ್ಟ್ ಮಾಡ್ಬೇಕು. ಸೊ ಈ ತರ ಎಲ್ಲ ಸುಮಾರು ಚಾಲೆಂಜಸ್. ಅಂದ್ರೆ ಈ ಸಿನಿಮಾ ಮಾತ್ರ ಒಂದು ಸಾಗರದಷ್ಟು ಎಕ್ಸ್ಪೀರಿಯನ್ಸ್ ಕೊಟ್ಟು. ಫೀಮೇಲ್ ಡೈರೆಕ್ಟರ್ ಅಂದ್ರೆ ತುಂಬಾ ಜನಕ್ಕೆ ಅಡ್ವಾಂಟೇಜ್ ತಗೊಳ್ಳೋದೇ ಜಾಸ್ತಿ ಅಲ್ವಾ? ಕೆಲಸದ ವಿಚಾರ ಕಮೆಂಡಿಂಗ್ ಇದೆ ಬಿಡಿ, ನಾವು ನೋಡಿದ್ವಿ. ಆ ತರದ್ದು ನಂಗೆ ಅಷ್ಟೊಂದು ಆಗ್ಲಿಲ್ಲ. ಅಂದ್ರೆ ತುಂಬಾ ಗ್ರಾಂಟೆಡ್ ಆಗಿ ತಗೊಂಡ್ರು ಅನ್ನೋ ತರ. ಯಾಕಂದ್ರೆ ಏನಾಯ್ತು ಅಂದ್ರೆ ಎಲ್ಲರಿಗೂ ಕತೆ ಇಷ್ಟ ಆಗೋಯ್ತು, ಕಥೆಯಲ್ಲಿ ಏನೋ ಒಂದು ಮಜಾ ಇದೆ ಅನ್ಸ್ತು. ಸೊ ಹಾಗಾಗಿ ಅಂದ್ರೆ ಅದ್ರ ಮೇಲೆ ಎಲ್ಲ ಫೋಕಸ್ ಆಗಿ ವರ್ಕ್ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಎಲ್ಲ ಒಂದು ಪ್ರೊಫೆಷನಲ್ ಇರೋರೇ ಇದ್ರು. ಸೊ ಮಧ್ಯ ಅದೇ ಇಲ್ಲ, ಕೆಲವೊಬ್ರು ಈಗೇನೋ ಅವ್ರು ಏನೋ ಅನ್ಕೊಂಡ್ ಬಂದು ಅಲ್ಲೇನೋ
ಅವ್ರು ಬೆಳೆ ಬೇಯಿಸ್ಕೊಳಕ್ಕಾಗದೆ ಕೊನೆಗೆ ಬಿಟ್ಟು ಹೋತು. ಕಾಮನ್ ಅದ ಸಿನಿಮಾದಲ್ಲಿ ನಡೀತಾ ಇರೋದು. ಹೌದು ಹೌದು. ಬಟ್ ಇವತ್ತಿನ ಮಟ್ಟಿಗೂ ಜೊತೆಗೆ ಯಾರು ಇದಾರಲ್ಲ ಅವರೆಲ್ಲ ಅಂದ್ರೆ ಸ್ಟ್ರಾಂಗ್ ಆಗಿ ಕಥೆನ ನಂಬ್ಕೊಂಡಿರೋರೆ ಇವಾಗಿನವರೆಗೂ ಜೊತೆಗಿರೋರು. ಸೆನ್ಸರ್ ಸರ್ಟಿಫಿಕೇಟ್ ಏನ್ ಸಿಕ್ಕಿದೆ? ಸೆನ್ಸರ್ನವ್ರು ಏನಂತ ಹೇಳಿದ್ರು? ಸೆನ್ಸರ್ US ಸರ್ಟಿಫಿಕೇಟ್ ಸಿಕ್ತು. ಅವ್ರು ಸಖತ್ ಎಂಜಾಯ್ ಮಾಡಿದ್ರು ಆಕ್ಚುಲಿ ಸಿನಿಮಾನ. ಮೂಮೆಂಟ್ ಅಲ್ಲೂ ಎಂಜಾಯ್ ಮಾಡಿದ್ರು. ಆಮೇಲೆ ಒಂದ್ ಎರಡ್ ಮೂರ್ ಕಟ್ ಅಷ್ಟೇ ಮ್ಯೂಟ್ ಹೇಳಿದ್ರು. ನಾವು ಒಂದೆರಡು ಅಂದ್ರೆ ನಾವು ಅದು ಎಕ್ಸ್ಪೆಕ್ಟ್ ಮಾಡಿದ್ವಿ, 2-3 ಕಟ್ ಬರಬಹುದು ಅಂತ. ಡೈಲಾಗ್ಸ್, ಡೈಲಾಗ್, 1-2-3 ಶಾರ್ಟ್ಸ್ ಗಳು. ಸೊ ಅಷ್ಟು ಬಿಟ್ಟು ಮತ್ತೇನಿಲ್ಲ, ಥ್ರೋಟ್ ಎಂಜಾಯ್ ಮಾಡಿ. ಆಮೇಲೆ ಅಂದ್ರೆ ಅವರು ಕೂಡ ಅಂದ್ರೆ ಇಲ್ಲ ಒಂದ್ ಒಳ್ಳೆ ಸಿನಿಮಾ, ವಿಜುವಲಿ ನಮ್ಗೆ ತುಂಬಾ ಖುಷಿ ಕೊಡ್ತು. ಸ್ಪೆಷಲಿ ಸಾಂಗ್ ಅವರು ಇಂಥ ಸಿನಿಮಾ ಕನ್ನಡದ ಬರ್ಬೇಕು ಈ ತರ ಎಲ್ಲ ಅಪ್ರಿಶಿಯೇಟ್ ಮಾಡಿದ್ರು. ಆಕ್ಚುಲಿ ನೀವು ಹೇಳಿದ್ರಿ ವಿಜುವಲಿ ಮತ್ತೆ ಸಾಂಗ್ ಬಗ್ಗೆ, ಅದ್ರ ಬಗ್ಗೆ ಮಾತಾಡೋಣ. ಸಾಂಗ್ ನನ್ನ ಟೈಟ್ಲ್ ಸಾಂಗ್ ಕೇಳಿದೆ, ಅದು ತುಂಬಾ ಚೆನ್ನಾಗಿದೆ. ಆಮೇಲೆ ಸಾಂಗ್ಸು, ಬ್ಯಾಕ್ಗ್ರೌಂಡ್ ಸ್ಕೋರು ಅದೆಲ್ಲ ಹೆಂಗ್ ವರ್ಕೌಟ್ ಆಗಿದೆ? ಬ್ಯಾಕ್ಗ್ರೌಂಡ್ ಸ್ಕೋರೇ ನಮಗೆ ಹೆಚ್ಚಾಗಿ ಅದರಿಂದನೇ ಒಂದು ಲೇಟ್ ಆಯ್ತು. ಹೌದಾ? ಪ್ಲಸ್ ಆಯ್ತು ಅಂದ್ರೆ ಅದೇನಾಯ್ತು, ಮೂಲ ಮಾಡ್ಬೇಕಾದ್ರೆ K. ಸುಮೇಧ್ ಅಂತ ಮ್ಯೂಸಿಕ್ ಡೈರೆಕ್ಟರ್, ಸೊ ಅವರೇ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ತೀನಿ ಅಂತ ಆಗಿತ್ತು. ಬಟ್ ಅಷ್ಟೇ ಅವ್ನ ಪಾಪ ಅವ್ನು ಕಾಲೇಜ್ ಸ್ಟೂಡೆಂಟ್ ಅವನು. ಆಮೇಲೆ ಅವನ ಹತ್ರ ಇಕ್ವಿಪ್ಮೆಂಟ್ ಇರೋದು ತುಂಬಾ ಸಿನಿಮಾ ಸಪೋರ್ಟಿವ್ ಆಗಲ್ಲ. ಸೊ ಅದು ನಮಗೂ ಲೇಟರ್, ಅವನಿಗೂ ಅದು ಆಮೇಲೆ ರಿಯಲೈಸ್ ಆಯ್ತು, ನಮಗೂ ಆಮೇಲೆ ರಿಯಲೈಸ್ ಆಯ್ತು. ಸೊ ಬೇಸಿಕ್ ಇತ್ತು. ಅವನಾದ್ರೆ ಟ್ಯೂನಿಂಗ್ ಚೆನ್ನಾಗಿ ಕೊಡ್ತಾ ಇದ್ದ. ಸೊ ನಾವು ಟ್ಯೂನ್ ಅನ್ನ ಕೇಳಿ ಕೇಳಿ ಅಂದ್ರೆ ಓಕೆ ಚೆನ್ನಾಗಿದೆ ಅಂತ ಪ್ರೊಸೀಡ್ ಆಗ್ತಾ ಇದ್ವಿ. ಬಟ್ ಅವ್ನ ಪಾಯಿಂಟ್ ಆಗಿ ಗೊತ್ತಾಯ್ತು ಅವನಿಗೆ ಅಂದ್ರೆ ಇದು ಹ್ಯಾಂಡಲ್ ಮಾಡೋದು ಕಷ್ಟ ಅಂತ. ಸೊ ಆಮೇಲೆ ಒಂದು ಪಾಯಿಂಟ್ ಅವ್ನು ಬ್ಯಾಕ್ ಆಫ್ ಆಗೋದು ಅಂತ ಆಯ್ತು, ಯಾಕಂದ್ರೆ ಇಕ್ವಿಪ್ಮೆಂಟ್ ವೈಸ್ ಇರ್ಬೋದು, ಮತ್ತೆ ಅವ್ನು ಸ್ಟೂಡೆಂಟ್, ಅವ್ನಿಗೆಲ್ಲ ಕಾಲೇಜಸ್ ಇರುತ್ತೆ, ಎಕ್ಸಾಮ್ಸ್ ಎಲ್ಲ ಇತ್ತು. ಸೊ ಇನ್ನೊಬ್ರು ಯಾರು ಹೋಗ್ಬೇಕು ಅಂತ ಅಂದಾಗ ನಾನು ಆಕಾಶ್ ಅಂತ ಒಂದು 8-10 ಜನರ ಹತ್ರ ಹೋಗ್ಬಿಟ್ಟಿದ್ವಿ. ಐದರ್ ನಮ್ಗೆ ಅದ್ ಬೇಕಾಗಿದ್ ಸಿಗ್ತಾ ಇಲ್ಲ, ಇಲ್ಲ ಅವರಿಂದ ಟೈಮ್ ಕಮಿಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ. 1 ತಿಂಗಳಾದ್ರೂ ಕಾಯ್ತಾನೆ ಇದೀವಿ ನಾವು, ಏನೋ ಪ್ರಾಡಕ್ಟ್ ಕೊಡ್ತಾ ಇಲ್ಲ. ಸೊ ಅದೊಂದು ಮಾತ್ರ ನಾವು ತುಂಬಾ ಹಾಪ್ ಮಾಡ್ಬಿಟ್ವಿ. ಆಮೇಲೆ ಕೊನೆಗೆ ಇಲ್ಲಿ ಒಬ್ಬನ ಯಾರಿಗೋ ಕೊಟ್ವಿ, ಅವನು ಕೊನೆಗೆ ಅವನಿಗೆ ಟೈಮ್ ಇಲ್ಲ ಅಂತ ಅವನ ಹೈದರಾಬಾದ್ ಫ್ರೆಂಡ್ ಒಬ್ಬನಿಗೆ ಹೆಲ್ಪ್ ಮಾಡಕ್ ಹೇಳ್ದ. ಆಮೇಲೆ ಅವನು ಒಂದು ರೀಲ್ ಮಾಡ್ದ, ಆಮೇಲೆ ಅವನ್ ಯಾವ್ದೋ ಇದ್ರಲ್ಲಿ ಬಿಸಿ ಆಗ್ಬಿಟ್ಟ, ಮತ್ತೆ ಯಾವ್ದೋ ಚೆನ್ನೈ ಅವನಿಗೆ ಕೊಟ್ಟ. ಸೊ ಆಮೇಲೆ ಚೆನ್ನೈನ ಒಂದ್ ಸ್ವಲ್ಪ ಮಾಡ್ದ, ಅದಾದ್ಮೇಲೆ ಅವನ್ ಬಿಸಿ ಆದ ಅಂತ ಫೋಟೋ. ಮತ್ತೆ ಕರ್ನಾಟಕದಲ್ಲಿ ಇನ್ಯಾರೋ ಒಬ್ರನ್ನ ಹುಡುಕಿದ್ವಿ. ಆಕ್ಚುಲಿ ನಮಗೆ ಪ್ಲಸ್ ಆಗೋಯ್ತು, ರಿಪೀಟೆಡ್ ಎಲ್ಲೂ ಇಲ್ಲ ಮ್ಯೂಸಿಕ್. ಓ ಹಂಗಾಗಿ ಹೊಸತನ ಕಾಣಿಸ್ತಾ ಇದೆ. ನಿಮ್ಗೆ ಟ್ರೈಲರ್ ನೋಡಿದಾಗ ಮ್ಯೂಸಿಕಲ್ 4 ಮೇಜರ್ ಆಗಿ ಮ್ಯೂಸಿಕ್ ಕಂಪೋಸರ್ ನ ಕೈ ಚಳಕ ಇದೆ ಅಲ್ಲಿ. ಸೊ ಅದು ಆಕ್ಚುಲಿ ನಮಗೆ ತುಂಬಾ ಪ್ಲಸ್ ಆಗೋಯ್ತು. ಓಕೆ, ಇಲ್ಲಿ DOP ವರ್ಕ್ ಚೆನ್ನಾಗಿದೆ. ಹೌದು, DOP ಒಳ್ಳೆ ವರ್ಕ್ ಮಾಡಿದ್ದಾರೆ. ಯಾಕಂದ್ರೆ ಆ ಸ್ಪೀಡ್ ಅಲ್ಲಿ ಕಾಣ್ತದೆ ಅವ್ರದ್ದು ಕ್ವಾಲಿಟಿ. ಅದೊಂದು ಮಾತ್ರ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಕ್ಯಾಮರಾಮನ್ ಫಸ್ಟ್ ಡೇ ನಾನು ಕತೆ ಹೇಳ್ತಿದ್ದ ಹಾಗೇನೆ ಅವ್ರು ಇಮಿಡಿಯೇಟ್ ಆಗಿ ಹಚ್ಕೊಂಡ್ಬಿಟ್ರು. ಇಲ್ಲ ಈ ಸೀನ್ ಈ ತರ ಅಂತ ಪ್ಯಾಟರ್ನ್ ಮಾಡ್ಕೊಂಡು ಶೂಟ್ ಅಲ್ಲಿ ಎಷ್ಟು ಫಾಸ್ಟ್ ಆಗಿ ಮಾಡ್ತಾ ಇದ್ರು ಅಂದ್ರೆ ಕೊನೆ ಹೇಗಾಯ್ತು, ನಾನು ಶಾರ್ಟ್ ಕಂಪೋಸಿಷನ್ ಹೇಳ್ತಾನೆ ಇರ್ಲಿಲ್ಲ. ಈ ಸೀನ್ ಹೀಗೆ ಅಂತಿದ್ದೆ, ಅವರೇ ಕಂಪೋಸ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಬರೀ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೆ, ಅಂದ್ರೆ ಅಟ್ಮಾಸ್ಫಿಯರ್ ಹೇಗಿರ್ಕೊಂಡು ನೋಡ್ತಾ ಇದ್ದೆ. ಬಿಟ್ರೆ ಕಂಪೋಸ್ ಎಲ್ಲ ಅವರೇ ಮಾಡ್ಕೊಂಡು ಪಟ್ಟ ಒಂದ್ಸಲ ಅಂತೂ ಅದೇನೋ ಅಂತಂದ್ರೆ ಅದೇನೋ ಅರ್ಜೆಂಟಲ್ಲಿ ಏನೋ ಮುಗಿಸ್ಬೇಕಿತ್ತು, ಬೇರೆ ಏನೋ ಕನ್ಸ್ಟೆಂಟ್ ಇತ್ತು. ಒಂದು 3-4 ಮೇಜರ್ ಸೀನ್ಗಳು ಟಕ್ ಅಂತ ಮಾಡಿದ್ವಿ ಅಂದ್ರೆ ಅವತ್ತು ಥ್ಯಾಂಕ್ಫುಲಿ ಎಲ್ಲರೂ ಆರ್ಟಿಸ್ಟ್ಗಳು ಕೂಡ ಕೋಆಪರೇಟ್ ಹಾಗೆ ಮಾಡಿದ್ರು. ಮೇಜರ್ ಸೀಕ್ವೆನ್ಸ್ ಟಕ್ ಅಂತ ಮುಗಿಸ್ಲಿ ಅಂದ್ರೆ ಎಲ್ಲ ಮುಗಿಸ್ಕೊಂಡ್ಬಿಟ್ರು, ನಾವು ಏನು ಪೆಂಟಿಂಗ್ ಉಳಿಸ್ಲಿಲ್ವ ಅಂತ. ಅಷ್ಟೊಂದಂದ್ರೆ ಕ್ಯಾಮ್ರಾಮನ್ ಸ್ಪೀಡ್ ಹಾಗೆ ಇತ್ತು, ಮತ್ತೆ ವರ್ಕ್ ಕೂಡ ಅಷ್ಟು ಚೆನ್ನಾಗಿ ಮಾಡಿದ್ರು. ಓಕೆ, ಸಿನಿಮಾ ಎಲ್ಲ ಮುಗಿಸಿದ್ರೆ ಇನ್ನೇನು ಸೆಪ್ಟೆಂಬರ್ 20ಕ್ಕೆ ರಾಜ್ಯದಿಂದ ತೆರೆ ಕಾಣ್ತಾ ಇದೆ. ಸೊ ರಿಲೀಸ್ ಪ್ಲಾನಿಂಗ್ ಎಲ್ಲ ಹೇಗೆ ನಡೀತಾ ಇದೆ? ಆಮೇಲೆ ಈಗಿನ ಥಿಯೇಟ್ರಿಕಲ್ಲಿ ಸಿಚುವೇಶನ್ ನಿಮ್ಗೆ ಗೊತ್ತು, ಆ ಪ್ಲಾನಿಂಗ್ಸ್ ಎಲ್ಲ ಹೇಗಿದೆ? ಇಲ್ಲ, ನಮಗೆ ಬ್ಲೆಸ್ ಟು ಹ್ಯಾವ್ ಶ್ರೀಧರ್ ಕೃಪಾ ಅಂತ ಡಿಸ್ಟ್ರಿಬ್ಯೂಟರ್. ಅಲ್ಲಿ ಶ್ರೀಧರ್ ಸರ್ ಅಂತ ಒಬ್ರು, ಇನ್ನೊಬ್ರು ಬಸವರಾಜ್ ಸರ್ ಅಧ್ಯಕ್ಷ, ಜರಾಸಂಧದೆಲ್ಲ ಪ್ರೊಡ್ಯೂಸರ್. ಸೊ ಅವ್ರಿಗೆಲ್ಲ ಥಿಯೇಟರ್ ಕನೆಕ್ಟ್ಗಳು ಆಮೇಲೆ ಇದೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಅವ್ರು ನಮಗೆ ಪಕ್ಕ ಚೆನ್ನಾಗಿ ಗೈಡ್ ಲೈನ್ ಮಾಡ್ತಾ ಇದ್ದಾರೆ. ಈ ತರ ಹೋಗೋಣ, ಈ ತರ ಪ್ಲಾನ್ ಮಾಡೋಣ, ಓಪನಿಂಗ್ ಹೀಗೆ ಶುರು ಮಾಡೋಣ, ಅಂದ್ರೆ ಯಾವ ತರ ಪ್ರೋಗ್ರೆಸ್ ಆಗೋಣ ಏನು ಅನ್ನೋದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೆ ನಾನು ಆ ಕಡೆ ತಲೆನೇ ಹಾಕ್ತಾ ಇಲ್ಲ. ನಾನು ಅವ್ರಿಗೆ ಸರಿ ಸರ್ ನಿಮಗೆ ಬಿಟ್ಟಿದ್ದೀನಿ, ನೀವೇನು ಅಂತ ಮಾಡ್ಕೊಳ್ಳಿ ಅಂತ. ಸೊ ಇವತ್ತಿಗೂ ಸುಮಾರು ಇಷ್ಟು ಥಿಯೇಟರ್ಸ್ ಎಲ್ಲ ಇಲ್ಲಿ ರಿಲೀಸ್ ಮಾಡೋಣ ಅಂತೆಲ್ಲ ಬೆಳಿಗ್ಗೆ ಡಿಸ್ಕಸ್ ಮಾಡ್ತಾನೆ ಇದ್ರು. ಸೊ ಫಾರ್ ಅದೇ ಅವರಿಬ್ರು ಒಂದು ಸ್ಟ್ರಾಂಗ್ ಹ್ಯಾಂಡ್ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ವರಿ ಇಲ್ಲ. ಸೊ ಜನ ಬರಬೇಕು ಥಿಯೇಟರ್ಗೆ, ಬಂದು ಅದೊಂದು ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟು ಇನ್ನೊಂದಿಷ್ಟು ಜನ ಫುಲ್ ಮಾಡಬೇಕು ಅನ್ನೋದು ಒಂದು ನಮ್ಗೀಗ ಇಲ್ಲ. ಕನ್ನಡದಲ್ಲಿ ನೋಡಿ, ಒಳ್ಳೆ ಸಿನಿಮಾ ಬಂದ್ರೆ ಕನ್ನಡಿಗರಿಗೆ ಯಾವತ್ತೂ ಬಿಟ್ಟಿಲ್ಲ. ಅಂದ್ರೆ ಕಂಟೆಂಟ್ ಏನಿದೆ ಅದು ಇಂಪಾರ್ಟೆಂಟ್ ಆಗಿ. ಸೊ ಅದು ನಿಮ್ಮ ಟೀಸರ್ ಟ್ರೈಲರ್ನಲ್ಲಿ ಆ್ಯಕ್ಚುಲಿ ಕಾಣುತ್ತೆ. ಹಾಗಾಗಿ ಒಂದು ಜನ ಬರ್ತಾರೆ ಅನ್ನೋದು ಆಶಯ ಇಟ್ಕೊಂಡೆ ನೀವು
ಇರ್ಬೇಕಷ್ಟೇನೆ. ಹೌದು. ಸೊ ಇಲ್ಲ, ಮತ್ತೆ ಇನ್ನೊಂದು ಆಕ್ಚುಲಿ ಅದೆಲ್ಲ ಭೀಮಾ ಮತ್ತೆ ಕೃಷ್ಣ ಪ್ರಣಯಿಸಕ್ಕೆ ನಮ್ಮೊಂದು ಹೋಪ್ ಕೊಟ್ಟಿದೆ. ಎಸ್, ಅಂದ್ರೆ ಜನಕ್ಕೆ ಎಂಗೇಜಿಂಗ್ ಕಾಂಟೆಂಟ್ ಇದೆ, ಥಿಯೇಟರ್ ಬಂದೇ ಬರ್ತಾರೆ. ಎಸ್, ಕಣ್ಮುಂದೆ 2 ಸಿನಿಮಾ ಇದೆ. ಈಗ ಲಾಸ್ಟ್ ವೀಕ್ ಕೂಡ ಇಬ್ಬನಿ ಬಂತು. ಒಳ್ಳೆ ಸಿನಿಮಾ ಬಂದ್ರೆ ಯಾವತ್ತು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಕರೆಕ್ಟ್. ಸೊ ಹೀಗೆ ಬಂದಾಗ ಅಂದ್ರೆ ಜನಕ್ಕೆ ಕಾಂಟೆಂಟ್ ಇಂಪಾರ್ಟೆಂಟ್. ಸೊ ಹಾಗೆಲ್ಲ ಕನೆಕ್ಟ್ ಆಯ್ತು ಅಂದ್ರೆ ಬಂದೇ ಬರ್ತಾರೆ ಅನ್ನೋಂಥದ್ದು ಒಂದು ಆಪ್ಟಿಮಿಸ್ಟಿಕ್. ಕರೆಕ್ಟ್ ಬಿಡಿ. ಒಡಿ ಬಡಿ ಕಡಿ ಸಿನಿಮಾಗಳ ನಡುವೆ ಈ ತರದ ಸಿನಿಮಾಗಳನ್ನ ನೋಡೋ ವರ್ಗನೂ ಕೂಡ ಇರುತ್ತೆ. ಅಂದ್ರೆ ಏನೋ ಒಂದು ಚೇಂಜ್ ಕೇಳ್ತಾ ಇರ್ತಲ್ವಾ. ಸೊ ಅದಕ್ಕೆ ಲಂಗೋಟಿ ಮ್ಯಾನ್ ಒಂದು ಸಾಕ್ಷಿ ಆಗ್ಬೋದು. ಮತ್ತೇನಾದ್ರು ಹೇಳೋದಿದೆಯಾ ಸಿನಿಮಾ ಬಗ್ಗೆ? ಇಲ್ಲ, ರಿಲೀಸ್ ಆಗಿ ಸಕ್ಸಸ್ ಆದಾಗ ಮಾತಾಡೋದು ಬೇಕಾಗ್ತದೆ. ಸಕ್ಸಸ್ ಆದ್ಮೇಲೆ ಬನ್ನಿ ಮತ್ತೆ ಮಾಡೋಣ, ಆ ಖುಷಿ ಇಟ್ಕೊಂಡು ಮಾತಾಡೋಣ. ಖಂಡಿತ 20th ರಿಲೀಸ್ ಇದೆ. ಆಮೇಲೆ ಎವ್ರಿ ಡೇ ಅನ್ಸುತ್ತೆ, ಎವ್ರಿ ಡೇ ನಾವೆಲ್ಲಾ ಕಡೆನೂ ಪ್ರಮೋಟ್ ಮಾಡ್ತಾ ಇದೀವಲ್ಲ, ಮಾತಾಡ್ಬಿಡಿ ತಿರ್ಗಾ ಇಲ್ಲ, ಪ್ರಮೋಷನ್ ಚೆನ್ನಾಗಿ ಆಗ್ತದೆ. ನಾನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ. ಬರೀ ನಾವು ಫಿಂಗರ್ ಲಿಂಗ್ ಅಂದ್ರೆ ಸಾಕು ಎಲ್ಲದು ಬರ್ತಾ ಇದೆ. ಸೊ ಲಂಗೋಟಿ ಮ್ಯಾನ್ ಒಂದು ಬೇರೆ ತರದ ಸಿನಿಮಾ ಆಗ್ಲಿ ಕನ್ನಡ ಇಂಡಸ್ಟ್ರಿಗೆ ಅಂತ ಹೇಳೋಣ. ಪೋಸ್ಟ್ ಪ್ರೊಡಕ್ಷನ್ ಮಾರ್ಕೆಟಿಂಗ್ ಟೀಮ್ ಅಲ್ಲ, ಇನ್ಫ್ಯಾಕ್ಟ್ ಎಲ್ಲ ಟೀಮ್ ಅಷ್ಟೇ. ಪೋಸ್ಟ್ ಪ್ರೊಡಕ್ಷನ್ ಟೀಮ್ ನಮಗೆ ವೆರಿ ಬ್ಲೆಸ್ಡ್. ಅದೇ ಒಳ್ಳೆ ಕೆಲಸ ಮಾಡ್ತೀವಿ ಅಂದಾಗ ಒಳ್ಳೆ ಹ್ಯಾಂಡ್ಗಳು ಬಂದೇ ಬರ್ತಾವೆ, ಒಳ್ಳೇದಾಗುತ್ತೆ. ಈಗ ನೋಡಿ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್ ಅವರು ಅಷ್ಟೇ, ಅವ್ರ ಪಾಪ ಅವ್ರು ಏನಂದ್ರೆ ಒಂದು ಕಮಿಟ್ಮೆಂಟ್ ಒಂದು ಸಿನಿಮಾ ಕೊಡ್ತಾ ಅದೊಂದು ಮೀರಿ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದ್ದಾರೆ. ಈವನ್ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಮಾಡೋರು ಅಷ್ಟೇ. ಅವರು ಇಲ್ಲ ಇದಂದ್ರೆ ಯಾವಾಗ ಅವ್ರಿಗೆ ಕಚ್ಕೋತಿದೆ ಅಂತ ಗೊತ್ತಾಯ್ತು, ಅವರು ಎಲ್ಲಾ ಎನರ್ಜಿ ತೆಗೆದಿಲ್ಲ ಲಂಗೋಟಿ ಮ್ಯಾನ್ ಹಾಕೋಣ, ಲಂಗೋಟಿ ಮ್ಯಾನ್ ಹಾಕೋಣ. ಬೆಳಗ್ಗೆ ಅದೇ ಮಾತಾಡ್ತಾ ಇದಿಲ್ಲ ಮೇಡಮ್, ನೆಕ್ಸ್ಟ್ ಲೆವೆಲ್ ಮಾಡೋಣ, ಇನ್ನೊಂದಿಷ್ಟೇನೋ ಮಾಡೋಣ, ಟ್ರೈಲರ್ ಸಖತ ವರ್ಕ್ ಆಗ್ತಾ ಇದೆ ಅಂತ. ಹೌದೆಂತೂ ಅಂದ್ರೆ ಅದೇನಾಗುತ್ತೆ ಅಂದ್ರೆ ಅವ್ರಿಗೆ ಒಂದು ಝೀಲ್ ಬಂದಾಗ ಅದ್ರ ರಿಫ್ಲೆಕ್ಷನ್ ಕಾಣುತ್ತೆ ನಿಮಗೆ. ಈಗ ಸುಮ್ನೆ ಓಕೆ ದುಡ್ಡು ಕೊಟ್ರು ಮಾಡ್ಬೇಕು, ಕೆಲಸ ಮುಗಿಸ್ಬೇಕು ಅಂತ ಅಂದಾಗ ಅದ್ರ ರಿಫ್ಲೆಕ್ಷನ್ ಕಾಣುತ್ತೆ. ಸೊ ಏನ್ ಕಾಣಿಸ್ತಾ ಇದೆಯಲ್ಲ ಅದೆಲ್ಲದೂ ಕೂಡ ಪ್ರತಿಯೊಬ್ರು ಕೂಡ ತಮ್ಮದು ಇದು ಸಿನಿಮಾ, ಇದನ್ನ ಗೆಲ್ಸ್ಬೇಕು ಅಂತ ಒದ್ದಾಡಿ ಮಾಡ್ತಾ ಇರುವಂತ ಔಟ್ಪುಟ್ ಅದು. ಸೊ ಹಾಗಾಗಿ ಅದ್ರ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಈ ಸಿನಿಮಾ ಗೆದ್ರೆ ಆಕ್ಚುಲಿ ಬೇರೆ ಹೊಸ ಇನ್ನು ಕಂಟೆಂಟ್ ಇಟ್ಕೊಂಡ್ರೆ ಕಾನ್ಸೆಪ್ಟ್, ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳು ಈಚೆ ಬರುತ್ತೆ. ಕರೆಕ್ಟ್ ಅಲ್ಲ, ಒಂದು ಸಿನಿಮಾ ಗೆದ್ಮೇಲೆ ಅದು ಹಾಗೆ ಅಲ್ಲ, ಮತ್ತೊಂದು ಟೀಮ್ ಸೇರ್ಕೊಂಡು ಮತ್ತೊಂದು ಹೊಸ ಬಗೆಯ ಸಿನಿಮಾ ಕೊಡಬಹುದು. ಹಾಕೊಂಡು ತಿರ್ಗಾ ಒಂದು ಸಿನಿಮಾ ಮಾಡ್ತಾರೆ. ಎಸ್, ಇದುವರೆಗೂ ನೀವು ನೋಡಿದ್ದು ಲಂಗೋಟಿ ಮ್ಯಾನ್ನ ಹಿಂದಿನ ಕಥೆಯ ಗುಟ್ಟು ಹೇಗೆಲ್ಲ ಆಯಿತು ಅನ್ನೋದನ್ನು ಭಾಳಷ್ಟು ಸಂಕ್ಷಿಪ್ತವಾಗಿ ಮಾತಾಡಿದರು. ಸೊ ಲಂಗೋಟಿ ಮ್ಯಾನ್ ಸೆಪ್ಟೆಂಬರ್ 20ಕ್ಕೆ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ಲಂಗೋಟಿ ಮ್ಯಾನ್ ವಿಶೇಷತೆ ಸಾಕಷ್ಟಿದೆ. ಬರೀ ನೀವು ಟೀಸರು ಟ್ರೈಲರ್ ನೋಡಿದರೆ ಸಾಕು ಸಿನಿಮಾ ನೋಡಬೇಕು ಅನ್ನೋ ಕುತೂಹಲ ಹೆಚ್ಚಾಗುತ್ತೆ. ಆ ಕುತೂಹಲ ನಿಜಕ್ಕೂ ಸಿನಿಮಾ ಕಟ್ಟಿಕೊಡುತ್ತೆ ಅಂತ ನಾನು ಹೇಳ್ತಾ, ಸೆಪ್ಟೆಂಬರ್ 20ಕ್ಕೆ ಚಿತ್ರಮಂದಿರದಲ್ಲೇ ಹೋಗಿ ಈ ಸಿನಿಮಾನ ನೋಡಿ. ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ವಿಷಯನ ಹಂಚ್ಕೊಂಡ್ರೆ ನಿಮ್ಮಿಬ್ಬರಿಗೂ ನಮಸ್ಕಾರ. ಥ್ಯಾಂಕ್ಸ್ ಲಾಟ್. ನಮಗೂ ಒಂದಿಷ್ಟು ಹೊಸ ವಿಷಯಗಳನ್ನ ಹೇಳೋದಕ್ಕೊಂದು ಸ್ವಲ್ಪ ಸ್ಪೇಸ್ ಇತ್ತು. ಥ್ಯಾಂಕ್ ಯು. ಓಕೆ, ಒಳ್ಳೆಯದಾಗಲಿ.